ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆಗಿದ್ರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ. ಇವತ್ತು ಸೋಮವಾರ ಫ್ರೆಂಡ್ಸ್. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಆಗಿ ರೆಡಿ ಆಗಿದ್ದೀನಿ. ಜೊತೆಗೆ ಟಾಮುಗು ಮತ್ತೆ ನಮ್ಮ ಗುಂಡನ್ಗೆ ಅನ್ನಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ಸ್ಪೆಷಲ್ ನಮ್ಮ ಮನೆಯಲ್ಲಿ ಟೊಮೊಟೊ ಬಾತು ಫ್ರೆಂಡ್ಸ್. ಲೈಫಲ್ಲಿ ಫಸ್ಟ್ ಟೈಮ್ ಅನಿಸ್ತಿತ್ತು ನಾನು ಟೊಮೊಟೊ ಬಾತುಗೆ ಮರಿದಿರೋ ಬಟಾಣಿ ನೆನೆಸಿರೋದ್ನೇನೆ. ಇಲ್ಲಿ ಫ್ರೆಂಡ್ಸ್ ಬಟಾಣಿ ಹಾಕ್ಬಿಟ್ಟು ನಾಟಿ ಟೊಮೊಟೊ ಹಾಕ್ಬಿಟ್ಟು ಪುದೀನ ಎಲ್ಲ ರುಬ್ಬ ಹಾಕ್ಬಿಟ್ಟು ಡ್ರೀಮ್ ಟೊಮೊಟೊ ಬಾತ್ ಐತೆ ಫ್ರೆಂಡ್ಸ್ ನನ್ನ ಲೈಫಲ್ಲಿ. ಅದನ್ನ ಮಾಡಕ್ ಹೊರಟಿದ್ದೀನಿ ಇವತ್ತು. ಇಲ್ಲಿ ಫ್ರೆಂಡ್ಸ್ ಎಲ್ಲ ನಾಟಿ ಐಟಮ್ಸ್, ನಾಟಿ ಟೊಮೊಟೊ, ನಾಟಿ ಕೊತ್ತಂಬರಿ, ನಾಟಿ ಪುದೀನ, ಮೆಣಸಿನಕಾಯಿ ನಾಟಿ ಫಾರಮ್ ಗೊತ್ತಿಲ್ಲ ಫ್ರೆಂಡ್ಸ್. ನಾಟಿದು ಎಲ್ಲ ಹಾಕ್ಬಿಟ್ಟು ಮಾಡಿ ಸೂಪರ್ ಆಗಿರ್ತದೆ. ನನ್ನ ಪ್ರಕಾರ ಟೊಮೊಟೊ ಬಾತ್ ಅಂದ್ರೆ ಫ್ರೆಂಡ್ಸ್ ಕಡಿಮೆ ಟೊಮೊಟೊ ಹಾಕ್ಬಿಟ್ಟು ಹುಣಸೆ ರಸನೋ ಅಲ್ಲ ನಿಂಬೆ ರಸನೋ ಇಲ್ಲ ಮೊಸರು ಹಾಕ್ಬಿಟ್ಟು ಹುಳಿ ಬರೋ ತರ ಮಾಡೋದು ಅದೆಲ್ಲ ಫ್ರೆಂಡ್ಸ್ ಟೊಮೊಟೊ ಬಾತು. ಫುಲ್ ಟೊಮೊಟೊನೇ ಹಾಕ್ಬೇಕು, ಸ್ವಲ್ಪ ಮೊಸರು ಹೇಳ್ತಿದ್ರೆ ಬಾಯಲ್ಲಿ ನೀರು ಬರ್ಬೇಕು, ಆ ತರ ಮಾಡ್ತೀನಿ ಇವತ್ತು. ನಿಮ್ಗೆ ಅಡ್ಗೆ ಮನೇಲಿ ಇವಾಗ ಏನು ಕೆಲಸ ಇಲ್ಲ, ಏನಾದ್ರೂ ಕೆಲಸ ಇದ್ರೆ ಹೆಲ್ಪ್ ಬೇಕಾದ್ರೆ ಕರಿತೀನಿ, ಹೋಗ್ ಟಾಮು ಜೊತೆ ಆಟ ಆಡ್ಕೊಂಡಿರೋಗು. ದಿನಕ್ ಒಂದು ಸಲ ನಾನು ಅವನ್ನ ಬೈದೆ ಹೋದ್ರೆ, ಅವ್ನ್ ನನ್ ಕೈಲಿ ಬೈಸ್ಕೊಳ್ದೆ ಹೋದ್ರೆ ಇಬ್ರಿಗೂ ತಿಂದನ್ನ ಜೀರ್ಣವಾಗಲ್ಲ. ಅಪ್ಪು ನನ್ ಡ್ರಾಯಿಂಗ್ ಒಂದ್ ಬೆಲೆ ಕೊಡಪ್ಪು ಫಸ್ಟ್. ಅಲ್ಲಿ ಅಳ್ಳಾಡ್ತೈತೆ. ಓಕೆ, ಇವಾಗ ನಿನ್ಗೆ ಟೊಮೊಟೊ ಬಾತ್ಗೆ ಮೊಸರು ಬಜ್ಜಿ ಬೇಕಾ ತೆಂಗಿನಕಾಯಿ ಚಟ್ನಿ ಬೇಕಾ? ನಾನು ಎರಡು ಮಾಡಲ್ಲ ಅಂದ್ರೆ ಯಾಕೆ ಹೋಟ್ಲಲ್ಲ? ಆಯ್ತು ತಿನ್ಕೋ ಕೊಂಡ್ರ, ನಾವೆಲ್ಲ ಮಜಾ ಮಾಡೋಣ. ಇವ್ನು ಶಾಕ್ ಆಗ್ಬಿಟ್ಟವನೆ ನಿನ್ ಮೇಕಪ್ ಮಾಡ್ಕೊಳ್ತಾ ಇರೋದು ನೋಡ್ಬಿಟ್ಟು. ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಕುಕಿಂಗ್ ಸ್ಟಾರ್ಟ್ ಮಾಡ್ತಾರ ಫ್ರೆಂಡ್ಸ್. ತುಂಬಾ ಲೇಟ್ ಆಗ್ಬಿಟ್ಟೈತೆ. ಇನ್ನೇನು ಕೇವಲ 10-20 ನಿಮಿಷ ಬೇಕೇ ಮ್ಯಾಕ್ಸಿಮಮ್. 30 ನಿಮಿಷದಲ್ಲಿ ಟೊಮೊಟೊ ಬಾತ್ ಮಾಡ್ತೀನಿ. ಅಪ್ಪಿ ಇವಾಗ ನಾನು ಸಪೋರ್ಟ್ಗೆ ಕುಕ್ಕರ್ ಬೇಕೇ ಬೇಕು. ನಾರ್ಮಲ್ ಪಾತ್ರೆಲಿ ಬೇಗ ಬಾತ್ ಆಗಲ್ಲ. ಸ್ವಲ್ಪ ಗಂಜಿ ಮಾಡ್ತೀನಿ ಫ್ರೆಂಡ್ಸ್. ನನಗೆ ಟೊಮೊಟೊ ಬಾತು ಪಲಾವ್ ಅಂದ್ರೆ ಉದ್ದುದ್ದೇನೆ ಟೇಸ್ಟ್ ಅನ್ಸ್ತಿತ್ತಲ್ಲ ಫ್ರೆಂಡ್ಸ್. ಗಂಜಿ ಮಾಡ್ಬೇಕು ಫ್ರೆಂಡ್ಸ್. ಪಲಾವ್ ಟೊಮೊಟೊ ಬಾತು ನೆಕ್ಸ್ಟ್ ಲೆವೆಲ್ ಇರ್ತದೆ. ಹಳ್ಳಿ ಕಡೆ ಆಲ್ಮೋಸ್ಟ್ ಹಂಗೆ ಮಾಡ್ತಾರೆ. ಆದ್ರೆ ನಾನು ಅದೇ ತರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ರೇಷನ್ ಅಕ್ಕಿ ಹಾಕ್ಬಿಟ್ಟು ಎಲ್ಲೋ ಮಿಸ್ ಹೊಡಿತಾ ಇದೆ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಶಿವಣ್ಣ ಪೂಜೆ ಮಾಡೋದು ಯಾಕೆ ನಾನು ಪ್ರತಿ ಸಲ ವಿಡಿಯೋ ಮಾಡ್ತೀನಿ ಅಂದ್ರೆ ನನ್ಗಿದು ಶಾಕಿಂಗ್ ವಿಷಯ ಫ್ರೆಂಡ್ಸ್. ಯಾಕಂದ್ರೆ ಮದುವೆ ದೋಸ್ತರಲ್ಲಿ ದೇವರೇ ಇಲ್ಲ ಅಂತ ಇದ್ದಿದ್ದು ಈಗ ಸಡನ್ ಆಗಿ ಹಿಂಗೆ ಬರ್ತಾ ಚೇಂಜ್ ಆಗ್ತಿತ್ತಲ್ಲ, ಒಂಥರ ಖುಷಿ ಆಗ್ತಿದೆ. ಹೆಂಗಿದ್ದ ಶಿವಣ್ಣ ಹೆಂಗಾಯ್ತು ಅಂತ ಒಂದು ಫಿಲಮ್ ತೆಗಿಬಹುದು ನಾವು. 100 days ಫಿಕ್ಸ್, ಆದ್ರೆ ಪ್ರೊಡ್ಯೂಸರ್ ಮಾತ್ರ ಲಾಸು. ಆತರ ಶಿವಣ್ಣ ಲೈಫ್ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಹಸಿಮೆಣಸಿನಕಾಯಿ ಜಾಸ್ತಿ ಹಾಕೊಂಡಿದ್ದೀನಿ, ಸ್ವಲ್ಪ ಖಾರ ಕಮ್ಮಿ ಐತೆ ಅಂದ್ಬಿಟ್ಟು. ಶುಂಠಿ ಬೆಳ್ಳುಳ್ಳಿ, ನಾಟಿ ಕೊತ್ತಂಬರಿ, ಪುದೀನ ಫ್ರೆಂಡ್ಸ್. ಗಮ್ ಅಂತ ಇರ್ತದೆ. ಮೊದಲು ಇಷ್ಟನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಬರ್ಬೇಕು. ಇದ್ರಲ್ಲಿ ಬೇಕಾದ್ರೆ ಚಕ್ಕೆ ಲವಂಗ ಮೆಣಸು ಹಾಕಿನೂ ರುಬ್ಕೋಬೋದು ಫ್ರೆಂಡ್ಸ್. ನಾನು ಬೇಡ ಹಂಗೆ ಒಗ್ಗರಣೆಗೆ ಹಾಕೋತೀನಿ. ಒಂದೊಂದ್ಸಲ ಒಂದೊಂದರ ಮಾಡಬೇಕು, ಒಂದೇ ತರ ಮಾಡಕ್ ಹೋಗ್ಬಾರ್ದು ಎಲ್ಲ ಟೈಮು. ಮರ್ತಿದ್ದೆ, ಈ ಪೇಸ್ಟ್ಗೆ 2 ಸ್ಪೂನ್ ಧನಿಯಾ ಬೀಜ ಹಾಕಿ ರುಬ್ಕೋತಿದ್ದೀನಿ ಫ್ರೆಂಡ್ಸ್. ಧನಿಯಾ ಪುಡಿ ಖಾಲಿ ಆಗೈತೆ, ಹಂಗಾಗಿ ಧನಿಯಾ ಬೀಜ ಹಾಕಿ ರುಬ್ಕೋತೀನಿ. ಬಾತುಗಳಿಗೆ ಪಲಾವ್ ಸಾಮಾನು ಅಂದ್ರೆ ಇಷ್ಟೇ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ. ಚಕ್ಕೆ ಲವಂಗ, ಸೋಂಪು ಐತೆ ಇವತ್ತು ನನ್ನ ಅದೃಷ್ಟಕ್ಕೆ, ಮತ್ತೆ ಪಲಾವ್ ಎಲೆ, ಕಸೂರಿ ಮೆಂತಿ, ಟೊಮೊಟೊ ಫ್ರೆಂಡ್ಸ್ ಕೆಂಪು ನಾಟಿ ಟೊಮೊಟೊ ಒಂದು 10 ತಗೊಂಡಿದ್ದೀನಿ ಅನ್ಕೊಳ್ಳಿ, ಸಣ್ಣ ಐತಲ್ಲ ಹಂಗಾಗಿ. ಈರುಳ್ಳಿ, ಕರಿಬೇವು, ನೆನೆಸಿರುವಂಥ ಬಟಾಣಿ. ಇದಕ್ಕೆ ಕಲ್ಲು ಹೂವು, ಸ್ಟಾರು ಅದೆಲ್ಲ ಬಂದೈತಲ್ಲ ಫ್ರೆಂಡ್ಸ್ ಪಲಾವ್ ಸಾಮಾನಲ್ಲಿ ಮಿಕ್ಸು, ಅವೆಲ್ಲ ಹಾಕೋದು ನೆಕ್ಸ್ಟ್ ಟೈಮ್ ಇರ್ತೈತೆ. ಅವೆಲ್ಲ ಹಾಕ್ಬೇಕು ಅಂದ್ರೆ ನಮಗೆ ಯಾವ್ದಾದ್ರು ಹಬ್ಬನೇ ಬರ್ಬೇಕು ಫ್ರೆಂಡ್ಸ್, ಆ ಟೈಮಲ್ಲೇ ತರಿಸೋದು ನಾನು. ಓಕೆ ಲೆಟ್ಸ್ ಸ್ಟಾರ್ಟ್ ಗಂಜಿ ಟೊಮೊಟೊ ಬಾತ್. ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಬೇಗ ಆಗ್ತೈತೆ, ನುಣ್ಣಗೆ ಬೇಯ್ತೈತೆ ಅಂದ್ಬಿಟ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಪ್ಯಾಕೆಟ್ ಏನಪ್ಪ ಸ್ಟವ್ ಇಂದ ಏನ್ಕೋತಿದ್ದೀರಾ ಫ್ರೆಂಡ್ಸ್? ಉಳಿದಿರೋ ಎಣ್ಣೆ ಎಲ್ಲ ಬಿಸಿಗೆ ಸೋರಿ ತಳದಲ್ಲಿ ಸೇರ್ಕೋತಿದ್ದೆ. ಅದರಲ್ಲೇ ಒಂದು ಟೈಮ್ ಒಗ್ಗರಣೆ ಹಾಕೋಬಹುದು. ಈ ಥರ ಕಂಜೂಸ್ ಬುದ್ಧಿ ಉಪಯೋಗಿಸ್ಬೇಕು ನಾವು ಆಗಾಗ. ಆಮೇಲೆ ಚಕ್ಕೆ ಲವಂಗ, ಪಲಾವ್ ಸಾಮಾನು ಏನೈತೆ ಅದು ಹಾಕೊಂಡು, ಕರಿಬೇವು ಹಾಕೊಂಡು, ಈರುಳ್ಳಿ ಹಾಕೊಂಡು, ಬಾತ್ಗೆ ಆಗಲಿ ಫ್ರೆಂಡ್ಸ್ ಬಿರಿಯಾನಿ ಆಗಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೆ ಟೇಸ್ಟ್ ಇರೋದು. ಆಮೇಲೆ ರುಬ್ಬಿಟ್ಕೊಂಡಿರೋ ಗ್ರೀನ್ ಪೇಸ್ಟ್ ಹಾಕೋಬೇಕು. ಇದು ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಟೊಮೊಟೊ ಹಾಕ್ಬಿಟ್ವಿ ಅಷ್ಟೇ, ಮುಗೀತು. ಹಸಿ ವಾಸನೆ ಇರ್ತದೆ ಬಾತೆಲ್ಲ, ಹಂಗಾಗಿ. ಆಮೇಲೆ ಟೊಮೊಟೊ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಬಟಾಣಿ ಹಾಕ್ಕೊಡ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ರೆ ತಳ ಅಂಟಲ್ಲ ಫ್ರೆಂಡ್ಸ್, ಇದೋಗಲ್ಲ. ಮತ್ತು ಟೊಮೊಟೊನು ಬೇಗ ಫ್ರೈ ಆಗ್ತೈತೆ. ಎಷ್ಟು ಕೆಂಪಗೈತಲ್ಲ ಟೊಮೊಟೊ. ನನ್ನ ಇಮ್ಯಾಜಿನು ಹಿಂಗೇ ಬರ್ತೈತೆ ಟೊಮೊಟೊ ಬಾತು ಕೆಂಪು ಕಲರ್ ಅಂತ. ನೋವೇ ಫ್ರೆಂಡ್ಸ್, ಫುಡ್ ಕಲರ್ ಹಾಕ್ಬಿಟ್ಟು ಮಾಡೋದು ಎಲ್ಲರೂ ಕೆಂಪಿಗೆ. ಎಷ್ಟೇ ಟೊಮೊಟೊ ಕೆಂಪಿದ್ರು ಅದು ಆ ಕಲರ್ ಬರಲ್ಲ. ಟೊಮೊಟೊ ಬೇಗ ಫ್ರೈ ಆಗಲಿ ಅಂತ ಅಂದ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಬಿಟ್ಬಿಟ್ಟು ಕೈ ಆಡಿಸ್ಕೊಂಡೆ. ಅವಾಗ ಬೇಗ ಸಾಫ್ಟ್ ಆಗ್ತೈತೆ, ಅಡುಗೆನೂ ಬೇಗ ಆಗ್ತೈತೆ ಅಂತ ಅಂದ್ಬಿಟ್ಟು 1-2 ಸ್ಪೂನ್ ತುಪ್ಪ ಹಾಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಶಿವ ಬಾತ್ಗಳಿಗೆ ತುಪ್ಪ ಹಾಕಿದ್ರೆ ಒಂಥರ ವಾಕ್ಳಕ್ಕೆ ಅಂತ ಅನ್ನಿಸ್ತೈತೆ ಅಂತೈತೆ, ಅದಕ್ಕೆ ಹಾಕಲ್ಲ ಫ್ರೆಂಡ್ಸ್. ಅದಕ್ಕೆ ಮೊಸರು ಒಂದು ಸ್ವಲ್ಪ ಹಾಕೊಂಡು, ಕಸೂರಿ ಮೆಥಿ ಒಂದು ಸ್ವಲ್ಪ ಹಾಕೊಂಡು, ನಿಂಬೆ ಹಣ್ಣು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಅರ್ಧ ಬೋಳು ಫ್ರಿಜ್ಜಲ್ಲಿ ಇತ್ತು, ವೇಸ್ಟ್ ಆಗ್ತಿದೆ ಅಂತ ಹಾಕೊಂಡೆ ಅಷ್ಟೇ. ಯಾಕಂದ್ರೆ ನಾಟಿ ಟೊಮೊಟೊ ಆಲ್ರೆಡಿ ಹುಳಿ ಇರ್ತೈತೆ, ಮೊಸರು ಬೇರೆ ಹಾಕಿದ್ವಿ,
ಹಾಗಾಗಿ ಕರೆಕ್ಟಾಗಿರ್ತೈತೆ. ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಮೇಲೆ ಬರೋವರೆಗೂ ಬೇಯಿಸ್ಕೊಂಡು ಅಕ್ಕಿ ತೊಳೆದು ಹಾಕೋಬಿಡೋದಷ್ಟೇ. ಇದಕ್ಕೇನು ಮಸಾಲೆ ಆಗ್ತಾಯಿಲ್ಲ ಫ್ರೆಂಡ್ಸ್. ನಾನು ಖಾರದ ಪುಡಿ, ಧನಿಯಾ ಪುಡಿ ಆಗಲಿ ಅದು ಇದು ಏನೂ ಹಾಕಿರೋದೊಂದೇ ಅರ್ಶಿನ ಪುಡಿ. ಸಲ ಟೊಮೊಟೊ ಬಾತ್ ಮಾಡಿದಾಗ ನಮ್ಮ ಫ್ರೆಂಡ್ಸ್ ಕಮೆಂಟ್ ಮಾಡಿದ್ರು, ಅರ್ಶಿನ ಪುಡಿ ಹಾಕ್ರಿ ಆಗ ಬಾತ್ಗೆ ಅವಾಗ ಕಲರ್ಫುಲ್ಲಾಗಿ ಬರ್ತೈತೆ ಅಂತ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ಹಾಕ್ತೆ. ಪಕ್ಕದಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ, ಅದನ್ನು ಉಯ್ಕೊಂಡೆ. ಅದೇ ಫ್ರೆಂಡ್ಸ್ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕೋತೀವ, ಅದ್ರ ಬದಲು ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾ ನೀರು ಹಾಕೊಂಡ್ರೆ ಅದೇ ಗಂಜಿ ಟೊಮೊಟೊ ಬಾತ್, ಗಂಜಿ ಪಲಾವ್ ಅಷ್ಟೇ. ಅದಕ್ಕೆ ಎಕ್ಸ್ಟ್ರಾ ನಂದೆಲ್ಲ ಕಣ್ಣಾಳ್ತೆ ಫ್ರೆಂಡ್ಸ್. ಎಕ್ಸ್ಟ್ರಾ ನೀರು ಹಾಕ್ಕೊಂಡೆ. ಉಪ್ಪು ಕರೆಕ್ಟಾಗಿ ಆಯ್ತಾ ಇಲ್ಲ ಅಂತ ನೋಡಿಕೊಂಡು ಉಪ್ಪೊಂಚೂರು ಹಾಕ್ಕೊಂಡು, ಒಂದು ಕಲ್ಲು ಉಪ್ಪು ಹೆಚ್ಚಿಗೆ ಇರಬೇಕು ಬಾತ್ಗಳು ಮಾಡ್ಬೇಕಾರೆ, ಬೆಂದ್ಮೇಲೆ ಕರೆಕ್ಟಾಗಿ ಸರಿ ಹೋಗ್ತೈತೆ. ಇದನ್ನು 2 ವಿಸಿಲ್ ಬೇಯಿಸ್ಕೊಬಿಟ್ಟೆ ಫ್ರೆಂಡ್ಸ್. ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗಿತ್ತು, ಶಿವಾಗ ಟೈಮ್ ಆಗಿಬಿಡ್ತಿತ್ತು ಅಂತ ಐ ಫ್ಲೇಮಲ್ಲಿ ಬೇಯಿಸ್ಕೊಬಿಟ್ಟೆ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ತಳ ಅಂಟಕ್ಕೆ ಸ್ಟಾರ್ಟ್ ಆಗಿತ್ತು, ಒಳ್ಳೆ ಟೈಮ್ಗೆ ಆಫ್ ಮಾಡ್ಕೊಂಡೆ. ಮಧ್ಯಾಹ್ನಕ್ಕೂ ಇದೆ ಫ್ರೆಂಡ್ಸ್. ನಮಗೆ ಮಧ್ಯಾಹ್ನಕ್ಕೆ ಗಂಜಿ ಟೊಮೊಟೊ ಬಾತ್ ತಿನ್ನಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತೈತಲ್ಲ, ಅದಕ್ಕೆ ಹಾಟ್ ಬಾಕ್ಸ್ ಇಟ್ಬಿಡ್ತೀನಿ. ಬಿಸಿ ಬಿಸಿ ಇರ್ತೈತೆ. ಶಿವಾಗ ಹಾಕಿಟ್ಟಿದ್ದೀನಿ, ಇನ್ನೊಂದು 10 ನಿಮಿಷ ಬರ್ತೀನಿ ಅಂತ. ಊಟ ಹಾಕಿಟ್ಬಿಟ್ಟು ಕಾಯಿಸ್ಬಾರ್ದು ಅಂತಾರೆ ಫ್ರೆಂಡ್ಸ್. ಶಿವಾಗ ಈ ಥರ ಬಾತುಗಳು ಮಾಡಿದ್ರೆ ಬಿಸಿ ಬಿಸಿ ತಿನ್ನಲ್ಲ, ನಾನು ಬಿಸಿ ಬಿಸಿ ತಿಂತೀನಿ. ಅದಕ್ಕೆ ಈ ಥರ ಹಾಕಿಟ್ಬಿಟ್ಟು, ಇದು ಮೊಸರು ಬಜ್ಜಿ ಅಲ್ಲ, ಮಜ್ಜಿಗೆ ಬಜ್ಜಿ. ಮೊಸರು ಸ್ವಲ್ಪ ಐತೆ ಅಂದ್ಬಿಟ್ಟು ನೀರು ಹಾಕ್ಬಿಟ್ಟು ಮಾಡ್ಬಿಟ್ಟೆ. ಹೋಟ್ಲಲ್ಲಿ ಹಂಗೆ ಕೊಡ್ತಾರಲ್ಲ ಅಂದ್ಬಿಟ್ಟು. ಕಾಯಿ ಚಟ್ನಿ ಫ್ರೆಂಡ್ಸ್. ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಉಪ್ಪು, ತೆಂಗಿನಕಾಯಿ, ಊರ್ಗಡ್ಲೆ ಇಷ್ಟೇ ಹಾಕಿ ರುಬ್ದೆ, ಒಗ್ಗರಣೆ ಏನಿಲ್ಲ. ನನಗೆ ಈ ಥರ ಈರುಳ್ಳಿ ಇರಲೇಬೇಕು ಫ್ರೆಂಡ್ಸ್. ಟೊಮೊಟೊ ಬಾತು, ಪಲಾವ್ ಏನೇ ತಿಂದ್ರೂ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರ್ತದೆ. ಈ ಥರ ಗಂಜಿ ಬಾತು ಫ್ರೆಂಡ್ಸ್ ಚಟ್ನಿ ಜೊತೆಗೆ ಸೂಪರ್ ಇರ್ತದೆ. ನನ್ನ ಕೈ ಕುಯ್ಕೊಂಡಿರೋದು ಇನ್ನೂ ಸರಿಯಾಗಿಲ್ಲ, ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಬೇಕು. ಸೂಪರ್ ಇರ್ತೈತೆ ಫ್ರೆಂಡ್ಸ್. ಗಂಟ್ಲಲ್ಲಿ ಇಟ್ರೆ ಹಂಗೆ ಅಲ್ಲ, ಬಾಯಲ್ಲಿ ಇಟ್ರೆ ಹಂಗೆ ಕರ್ಗೋಗ್ತೈತೆ. ಆ ಥರ ಈ ಥರ ಗಂಜಿ ಮಾಡಿದೆ ಅಲ್ಲ, ಗಂಜಿ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ನೋಡ್ರಿ, ಅವ್ನು ಕೆಕ್ಕರ್ಸ್ಕೊಂಡು ನೋಡ್ತಾವನೆ. ನಮಗಿಂತ ಮುಂಚೆನೇ ಹಾಕ್ಬಿಟ್ಟೆ, ಅವ್ನು ಅಡುಗೆ ಮಾಡ್ತಾನೇನೆ. ಇಬ್ಬರು ತಿಂದ್ರು. ಇವನಿಗೆ ಚಿಕನ್ ಹಾಕ್ತೆ ಫ್ರೆಂಡ್ಸ್. ಲೆಗ್ ಪೀಸ್ ನೆನೆ ಜಾಸ್ತಿ ತಂದಿಟ್ಕೊಂಡಿದ್ದೆ, 2 ದಿನಕ್ಕಾಗಷ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ. ಅದೇ ಅವ್ನಿಗೆ ಮಾತ್ರ ಮೊಸರನ್ನ. ಇವನಿದಲ್ಲ ಫ್ರೆಂಡ್ಸ್, ಇವನಿಗೆ ತ್ರಿಪುರ ಸುಂದರನಿಗೆ ಕಪ್ಪು ದಾರ ಕಟ್ಟೋಣ ದೃಷ್ಟಿ ಆಗ್ತೈತೆ. ಅಂದರೆ ಬೆಲ್ಟ್ ಹಾಕಕ್ಕೆ ಹೇಳಿದ್ರಿ ನೀವು, ಬೆಲ್ಟ್ ಐತೆ ಕಟ್ಟದೆ, ಲೂಸು ಫ್ರೆಂಡ್ಸ್. ಇನ್ನೂ ದೊಡ್ಡದಾಗಬೇಕು ಇವನು, ಜಾರ್ಕೊಂಡು ಪಿಚ್ಚಿಸ್ಕೋತಾನೆ. ಕಪ್ಪು ದಾರ ಕಟ್ಟೋಣ ಅಂತ ದಾರ ಹುಡುಕದೆ ಇರಲಿಲ್ಲ. ಇಲ್ಲಿ ಇದೊಂದ್ಸಲ ನನ್ನ ಕರಿಮಣಿ ಇದೇ ಥರದ್ದು ಪೋಣಿಸ್ಕೊಂಡಿದ್ದೆ. ಇದು ಪಣ ಅಂತ ಒಳ್ಳೆಗೆ ಚೆನ್ನಾಗಿದೆ ಮಣಿ. ಇದನ್ನು ಕಟ್ಟೋಣ ಅಂತ ನೋಡ್ತಾ ಇದ್ದೀನಿ. ತೀಟೆ ಸುಬ್ಬ ಹಾಕ್ಸ್ಕೋತಾನ ಇಲ್ಲ ಗೊತ್ತಿಲ್ಲ. ಬೈಲ್ ಮಗನೇ, ಬೈಲಿ, ಒಳ್ಳೆ ಮಗ ತಾನೆ ನೀನು. ಕಟ್ಟಿಸ್ಕೋತಿ ಏನಿದು? ಕಿತ್ತಾಕಿದ್ರೆ ಡಾಮ್ ಡೂಮ್, ತಲೆ ಡಮರ್. ನೋಡೋಣ ಫ್ರೆಂಡ್ಸ್, ಇದು ಕಟ್ ನೋಡ್ತೀನಿ. ಇಟ್ಕೋತಾನೋ ಇಲ್ಲೋ. ಆಮೇಲೆ ಒಂದು ಹಗ್ಗ ಕಟ್ಟೋ ದಾರ, ಇದು ಹಸು ಕಟ್ಟೋ ದಾರ ತಂದು ಕಟ್ಟಾಕ್ಬೇಕು ಇವನ್ನ. ಬೈಲ್ ಮಗನೇ, ಬಾರ ಇಲ್ಲಿ. ಏನೋ ಕೆಲಸ ಆಚೆ ಡ್ಯೂಟಿ ಐತಾ ಏನೇ ಕತೆ ನಿಂದು? ಓಡ್ತಾ ಬಿದ್ದವನೆ. ಬೈಲಿ, ಇದು ಕಟ್ತೀನಿ ಬೈಲಿ. ಮಣಿ ದೃಷ್ಟಿ ಆಗ್ತಿತ್ ಬಾ. ನೀನಂತ ತ್ರಿಪುರ ಸುಂದರ ಭೂಮಿ ಮೇಲೆ ಹುಟ್ಟಿಲ್ವಲ್ಲ, ಇನ್ಮೇಲೆ ಹುಟ್ಟೋದಿಲ್ವಲ್ಲ. ಬಾ, ನನ್ನ ಕೈ ಆಗೋದು ಇಲ್ಲ, ನಾ ಬರೋದು ಇಲ್ಲ. ಕಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಇವನಿಗೆ. ಇಲ್ಲಿ ಫ್ರೆಂಡ್ಸ್ ಈ ಥರ ಕಟ್ಟಿದ್ದೀನಿ. ಲೂಸೇ ಐತೆ. ಇಲ್ಲಿ ಒಂದು 2 ಬೆಳ್ಳು ನುಗ್ಗೋಷ್ಟು ಲೂಸು. ಎಲ್ಲಪ್ಪ ಹೆಂಗೆ ಕಾಣಿಸ್ತಿತ್ತು ನೋಡೋಣ. ಪಳ ಹೊಳಿತವನೆ. ಎಕ್ಸ್ಟ್ರಾ ದಾರ ಕಟ್ ಮಾಡ್ಬಿಡ್ತೀನಿ. ಇಟ್ಕೋತಾನ ಇಲ್ಲ ನೋಡೋಣ. ಬಿಗಿಯಾಗೈತೆ, ಕಟ್ಟಾಗಲ್ಲ. ಇದು ಫ್ರೆಂಡ್ಸ್ ವೈರು, ದಾರ ಅಲ್ಲ ವೈರು. ಏನು ಮಾಡ್ತಾನೆ ಏನು ಕತೆ ಒಂದು ಕಾದು ನೋಡುವ. ಫ್ರೆಂಡ್ಸ್ ಅಲ್ಲಿ ಒಂದು 15 ದಿನ 20 ದಿನದ ಹಿಂದೆ ಗೆಣಸು ನೀರ್ ಬಟ್ಲಲ್ಲಿ ಇಟ್ಟಿದ್ನಲ್ಲ ಫ್ರೆಂಡ್ಸ್, ಮೊಳಕೆ ಬತ್ತೈತಾ ಇಲ್ಲ ಅನ್ಬಿಟ್ಟು. ಅದ್ರಲ್ಲಿ ತುಂಬಾ ಜನ ಅಲ್ಲ, 1-2-3 ಬರಲ್ಲ, ನಾವು ನೀರಲ್ಲಿ ಇಟ್ಟಿದ್ವಿ, ಕೊಳ್ತೋಯ್ತು ಅಂದ್ರಲ್ಲ ಫ್ರೆಂಡ್ಸ್. ನಾನು ಅದೇ ಟೆನ್ಷನ್ ಅಲ್ಲಿದ್ದೆ. ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಹೆಂಗ್ ಬಂದೈತೆ ಅಂತ. ಇಲ್ಲಿ ಬೇರ್ಗಳು, ಮೊಳಕೆಗಳು ಸಕ್ಕತ್ತಾಗಿ ಬತ್ತೈತೆ. ಅಂದ್ರೆ ನೀರ್ ತುಂಬಾ ಇಟ್ರೆ ಕೊಳ್ತೋಗ್ತಿದೆ ಫ್ರೆಂಡ್ಸ್, ಅರ್ಧಕ್ಕೆ ಇಡ್ಬೇಕು. ನಾನು ತುಂಬಾ ಇಟ್ಟಿದ್ದೆ, ಇಲ್ಲಿ ಕೊಳೆಕ್ ಸ್ಟಾರ್ಟ್ ಆಗ್ಬಿಡ್ತು. ಆಮೇಲೆ ಇಲ್ಲ ಅದು ಯಾಕೋ ವರ್ಕ್ ಆಗ್ತಿಲ್ಲ ಅಂದ್ಬಿಟ್ಟು ಇಷ್ಟಿಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ನೀರು ನೋಡಿ ಹಿಮ್ರೋಗೈತೆ. 3 ದಿನಕ್ಕೊಂದ್ಸಲ ಚೇಂಜ್ ಮಾಡ್ತೀನಿ. ಇವಾಗ ಕರೆಕ್ಟಾಗಿ ಬಂತು. ಐ ಟಿಪ್ ಫಾಲೋ ಮಾಡಿದ್ರೆ ಕರೆಕ್ಟಾಗಿ ಬರ್ತೈತೆ. ಇಲ್ಲಿ ಫ್ರೆಂಡ್ಸ್ ಗುಂಡು ಮಗನೇ, ಅವ್ನು ತಿನ್ಬಿಟ್ಟು ಬಿತ್ಕೊಂಡವನೆ. ಹಿಂಗೆ 3 ದಿನಕ್ಕೊಂದ್ಸಲ ನೀರು ಚೇಂಜ್ ಮಾಡ್ಬಿಟ್ಟು ಇಡೋದು ಅಷ್ಟೇ ಫ್ರೆಂಡ್ಸ್. ಇಲ್ಲಿ ಎಷ್ಟು ಚೆನ್ನಾಗಿ ಬಂದೈತೆ. ನೀರು ಚೇಂಜ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್, ಇಲ್ಲಾಂದ್ರೆ ಸ್ಮೆಲ್ ಬಂದ್ಬಿಡ್ತೈತೆ, ಕೆಟ್ಟ ಸ್ಮೆಲ್ಲು. ಅದಕ್ಕೆ 3 ದಿನಕ್ಕೊಂದ್ಸಲ ಚೇಂಜ್ ಮಾಡ್ಕೋತೀನಿ. ಓಕೆ ಫ್ರೆಂಡ್ಸ್, ಈಗ ತುಂಬ ಇಂಪಾರ್ಟೆಂಟ್ ಕೆಲಸ ಐತೆ ನನಗೆ. ಬಟ್ಟೆಗಳು ಫ್ರೆಂಡ್ಸ್, ಬಟ್ಟೆಗಳು. ಅದಕ್ಕೂ ಮುಂಚೆ ನಾನು ಸಬ್ಬಕ್ಕಿ ತಂದಾಗ ಹೇಳಿದ್ರಿ ಫ್ರೆಂಡ್ಸ್ ನೀವು ಇಡ್ಲಿ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ನನ್ನ ಲೈಫಲ್ಲೇ ಒಂದ್ಸಲನೂ ಸಬ್ಬಕ್ಕಿ ಹಾಕ್ಬಿಟ್ಟು ಇಡ್ಲಿ ಮಾಡಲಿಲ್ಲ. ಅದಕ್ಕೆ ನೆನೆಸ್ಬಿಡ್ತೀನಿ ಫ್ರೆಂಡ್ಸ್. ಆಮೇಲೆ ಬಟ್ಟೆ ಒಂದು ರಾಶಿ ಐತೆ, ಒಗಿಬೇಕು. ಗೊತ್ತು ಇಲ್ಲ, ತಿಂತಾ ಇರೋದೆ. ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೋಳಿ ಇಲ್ದೆ ಬಂದಿಲ್ಲ. ಮಣಿ ಕಟ್ಟಿರೋದು ಅವ್ನಿಗೆ ಗೊತ್ತೇ ಆಗ್ತಾ ಇಲ್ಲ, ಅದೇ ಕಾಮಿಡಿ. ಇಲ್ಲಿ ಫ್ರೆಂಡ್ಸ್ ಅಕ್ಕಿ 1.5 ಕಪ್ಪು, ಇದು 3/4 ಕಪ್ಪು ಉದ್ದು ಮೆಂತೆನೂ ಹಾಕ್ಕೊಂಡಿದ್ದೀನಿ ನಾನು, ಹಾಕೋತೀನಿ. ಸಬ್ಬಕ್ಕಿ ಇದು ಅಕ್ಕಿಗೆ ಅರ್ಧ ತಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಉಬ್ಬಿದ್ರೆ ಇನ್ನೂ ಹೆಚ್ಚಿಗೆ ಆಗ್ತೈತಿ. ಇದು ಏನಾದರೂ ಜಾಸ್ತಿ ಆಗ್ಬಿಟ್ರೆ, ಸಬ್ಬಕ್ಕಿ ಜಾಸ್ತಿ ಆಗ್ಬಿಟ್ರೆ ಇಡ್ಲಿ ಏನಾಗುತ್ತೆ ಹೆಚ್ಚು ಕಡಿಮೆ ಆಗ್ಬಿಡ್ತೈತಾ.
ಗೊತ್ತಾಗ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಫ್ರೆಂಡ್ಸ್. ಇದರಲ್ಲಿ ನೋಡುವ, ಇವುಗಳನ್ನೆಲ್ಲ ನೀಟಾಗಿ ತೊಳೆದು ನೆನೆಸಿಡುವ. ಇಲ್ಲಿ ಸಬ್ಬಕ್ಕಿ ಬೇಗ ನೆಂದೋಗ್ತೈತೆ ಅನ್ಕೋತೀನಿ ಫ್ರೆಂಡ್ಸ್. ಅಕ್ಕಿ ಇದರೊಳಗಡೆ ಉದ್ದು, ಈ ಮೂರನ್ನು ಮುಚ್ಚಿಡಬೇಕು. ಬಾ ಬಟ್ಟೆ ಒಗೆಯೋಣ, ಬಾ 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 ಅಂದ್ರೆ ಸಾಕು, ಆಚೆ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಎಷ್ಟು ಖುಷಿಯಾಗಿ ಬರ್ತಾನೋ. ಅಲ್ಲೋಗಿ ಮೂಲೆಯಲ್ಲಿ ಮನಿಕೋ, ಸುತ್ತಕ್ಕೆ ಟೈಮ್ ಇಲ್ಲ ನಮಗೆ. ಓಕೆ ಫ್ರೆಂಡ್ಸ್, ಈ ಗ್ಯಾಪಲ್ಲಿ ಮೊನ್ನೆ ಬಂದಿರೋ ಪಾರ್ಸಲ್ ನೋಡೋಣ ಫ್ರೆಂಡ್ಸ್. ನಾನಂತೂ ವೆಯ್ಟ್ ಮಾಡ್ತಿದ್ದೆ ಯಾವಾಗ ನೋಡೋಣ ಅಂದ್ಬಿಟ್ಟು. ಕತ್ರಿ ಇಟ್ಕೊಂಡು ಡೀಸೆಂಟಾಗಿ ಕಟ್ ಮಾಡೋದು ಇದೆಲ್ಲ ನಮ್ಮ ಹಿಸ್ಟ್ರಿನಲ್ಲೇ ಇಲ್ಲ ಫ್ರೆಂಡ್ಸ್. ಜನ್ಮಕ್ಕೆ ಹೋಗೋ ರಫ್ ಅಂಡ್ ಟಫು ಗೆಜ್ಜೆ ಫ್ರೆಂಡ್ಸ್, ವರಲಕ್ಷ್ಮಿಗೆ. ಇದು ಇಷ್ಟು ಸಣ್ಣನಾ? ನಾನು ಕೊಟ್ಟಿರೋ ದುಡ್ಡಿಗೆ ಊರಾಗ್ಲಾನ ಕೊಡ್ತಾರೆ, ಪರವಾಗಿಲ್ಲ ಫ್ರೆಂಡ್ಸ್. ಇಲ್ಲಿ ಇದನ್ನ 2 ಮಡತೆ ಮುಡ್ಚ್ಬಿಟ್ಟು ಹಾಕ್ಬೋದು ನಾವು, ದೇವ್ರ ಕಾಲೇನಾರ ದೊಡ್ಡದಿತ್ತು ಅಂದ್ರೆ. ಅವಾಗಿನ್ನೂ ದೊಡ್ಡದಾಗಿ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ಗಲ್ಗಲ್ ಅಂತ ಇಲ್ಲ, ಹೋಗ್ಲಿ ಬಿಡಿ ಫ್ರೆಂಡ್ಸ್. ದೇವ್ರು ಕುತ್ಕೊಂಡಿರ್ತಾರ ತಾನೆ, ಅವತ್ತು ಓಡಾಡಲ್ವಲ್ಲ ಗಲ್ಗಲ್ ಅನ್ನಕ್ಕೆ. ಚಿಕ್ಕ ಸೈಜೇ ಬಂದಿದೆ, ನಮ್ಮಂತವ್ರಿಗೆ ಆಗಲ್ಲ ಅನಿಸ್ತಿದೆ. ಹಾಕೊಂಡು ಟ್ರೈ ಮಾಡಕ್ಕೆ ಹೋಗ್ಬಾರ್ದು ದೇವ್ರದ್ದು ಇದು. ಓಕೆ ಫ್ರೆಂಡ್ಸ್, ಈಗ ದೇವರು ನಮಗೆ ಇಷ್ಟು ಶಕ್ತಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಮೀಶೋದಲ್ಲಿ ತಗೊಂಡಿದ್ದೀನಿ ಗೆಜ್ಜೆನ. ಬರೋ ವರ್ಷಕ್ಕೆ ಇದೇ ಥರದ್ದು ಬೆಳ್ಳಿ ಗೆಜ್ಜೆ ತಗೊಳ್ಳೋಷ್ಟು ದೇವರು ನನಗೆ ಶಕ್ತಿ ಕೊಡಲಿ, ದುಡಿಯೋಕ್ಕೆ ಶಕ್ತಿ ಕೊಡಲಿ ಅಂತ ನಾನು ದೇವ್ರಲ್ಲಿ ಕೇಳ್ಕೊತೀನಿ ಫ್ರೆಂಡ್ಸ್. ಇಲ್ಲಿ ಚೆನ್ನಾಯ್ತಲ್ಲ, ಸೌಂಡ್ ಬರ್ತಾಯಿಲ್ಲ, ಅದೊಂದೇ ನನಗೆ ಇಷ್ಟ ಆಗದೆ ಇರೋ ವಿಷಯ ಫ್ರೆಂಡ್ಸ್. ಈಗ ಇನ್ನೊಂದು ದೇವ್ರಿಗೆ ತಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಹೇಳಿಲ್ಲ, ನಾನೇ ಹೇಳಿದ್ದೆ. ಸ್ಟ್ಯಾಂಡ್ ತಗೋತೀನಿ ಸ್ಟೆಪ್ ಬೈ ಸ್ಟೆಪ್. ಅದೇ ಫ್ರೆಂಡ್ಸ್, ದೇವ್ರ ಮುಂದೆ ಹಣ್ಣುಗಳು, ಹೂವು, ಏನೇನು ತಿಂಡಿಗಳಲ್ಲಿ ಇರ್ತೀವಲ್ಲ ಅದಕ್ಕೆ ಸ್ಟ್ಯಾಂಡ್ ಬುಕ್ ಮಾಡಿದೆ ನಾನು. ಪ್ಲಾಂಟ್ ಸ್ಟ್ಯಾಂಡ್, ಕಬ್ಬಣದು, ಮಡ್ಚಿಟ್ಕೋಬೋದು, ಬಿಚ್ಚಿಟ್ಕೋಬೋದು, ಆ ಥರದ್ದೇನೆ ಇರಲಿ ನಮ್ಮ ಪರ್ಮನೆಂಟಾಗಿ ಅಂದ್ಬಿಟ್ಟು 2 ಸಲ ಬುಕ್ ಮಾಡಿದ್ದೀನಿ. ಸ್ಟಾಕ್ ಔಟ್ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಹಂಗಾಗಿ ನಾವು 3 ತಿಂಗಳು ಮುಂಚೆನೆ ಬುಕ್ ಮಾಡ್ಬೇಕಾಯ್ತು. ಆಮೇಲೆ ಅರ್ಥ ಆಯಿತು, ಈ ವರ್ಷ ಹೆಂಗೋ ಮ್ಯಾನೇಜ್ ಮಾಡೋಣ ಇರೋದ್ರಲ್ಲಿ, ನೆಕ್ಸ್ಟ್ ವರ್ಷ ಬೇಗನೆ ತಗೋಬಿಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ನಾನು ತಗೊಂಡಿರುವ ಐಟಮ್ ಚೌಲಿ ಫ್ರೆಂಡ್ಸ್. ಚೌಲಿ ದೇವ್ರಿಗೆ ಜಡೆ ಹಾಕ್ಬೇಕಲ್ಲ, ಅದಕ್ಕೆ ಇತ್ತು ಹಳೇದು, ಅದೆಲ್ಲ ಸುಟ್ಟ ಪುಟ್ಟ ಆಗ್ಬಿಟ್ಟೈತೆ. ಅದಕ್ಕೆ ಹೊಸ ತಗೊಳ್ಳೋಣ ನಮ್ಮ ದೇವ್ರಿಗೆ. ವಾವ್, ಇಷ್ಟು ಚೆನ್ನಾಗೈತೆ ಫ್ರೆಂಡ್ಸ್, ಕ್ವಾಲಿಟಿ ಚೆನ್ನಾಗೈತೆ. ಓ 2 ಫ್ರೆಂಡ್ಸ್ ಮಿಸ್ ಆಗಿ 2 ಕೊಟ್ಬಿಟ್ಟವ್ರೆ. ಲ್ಯಾಟ್ರಿ ಲ್ಯಾಟ್ರಿ ಒಂದು ಬುಕ್ ಮಾಡಿದ್ 2 ಬಂದ್ಬಿಟ್ಟೈತೆ ಫ್ರೆಂಡ್ಸ್. ಮೀಶೋದವರು ಮೋಸ ಹೋಗ್ತಾರ, ನಮಗೆ ಮೋಸ ಮಾಡ್ತಾರೆ ಅನ್ಕೊಂಡೆ, ಮೋಸ ಹೋಗವ್ರೆ ಫ್ರೆಂಡ್ಸ್. 2 ಹಾಕ್ತೀನಿ ದೇವ್ರಿಗೆ ಅಂತ ಬುಕ್ ಮಾಡಿದ್. 2 ಹಾಕಿದ್ರೆ ಮಂದಕ್ಕೆ ಬರ್ತೈತಿ ಜಡೆ. ಹಿಂಗೆ ಎಣದ್ಬಿಟ್ಟು, ಮತ್ತೆ ಇದು ಜಡೆ ಆಲ್ರೆಡಿ ಎಣದಿರೋದು ಡಿಸೈನ್ ಅಲ್ಲೇ ಇರೋದೇ ಬುಕ್ ಮಾಡ್ಕೋಬೋದಾಗಿತ್ತು ಫ್ರೆಂಡ್ಸ್. ಆದ್ರೆ ವರ್ಷ ಅದೇ ಆಗ್ತೈತಲ್ಲ, ನಾನೇ ಡಿಸೈನ್ ಜಡೆ ಹಾಕ್ಬೇಕು ದೇವ್ರಿಗೆ ಅನ್ಬಿಟ್ಟು ಈ ತರ ಬುಕ್ ಮಾಡ್ಕೊಂಡೆ. ಕ್ವಾಲಿಟಿ ಸಕ್ಕತ್ತಾಗೈತೆ. ಆದ್ರೂ 2 ಕೊಟ್ಬಿಟ್ಟವ್ರೆ ಫ್ರೆಂಡ್ಸ್, ಮೋಸ ಆಗೋವ್ರೆ ಮೀಶೋದವರು. ಯಾರಾದ್ರೂ ಈ ತರ ಆಫರ್ ಬಂದ್ರೆ ಬಾಯಿ ಮುಚ್ಕೊಂಡಿರ್ಬೇಕು ಫ್ರೆಂಡ್ಸ್, ಎತ್ತಿಟ್ಕೊಂಡು ಸೈಲೆಂಟ್ ಆಗಿ. ನೋಡಿ ಫ್ರೆಂಡ್ಸ್, ಮೀಶೋದವ್ರು ಮೋಸ ಆಗೋರೆ. ಯಾರಾದ್ರೂ ಮೀಶೋದವ್ರು ಕಂಪ್ಲೇಂಟ್ ಮಾಡಿದ್ರೆ, ಮದುವೆಗೆ 2 ಚೌಲಿ ಕೊಟ್ಟಿದ್ರೆ ವಾಪಸ್ ಇಸ್ಕೊಳ್ರಿ ಅಂದ್ರೆ ಆಮೇಲೆ ಬೇಜಾರಾಗಲ್ವಾ ನನಗೆ? ಅವ್ರು ಕೇಳಿದ್ರೆ ಕೊಡೋಣ ಫ್ರೆಂಡ್ಸ್, ಕೊಡ್ಲಿಲ್ಲ ಅಂದ್ರೆ ಜಮಾಯಿಸೋಣ ಹಬ್ಬನ. ಸಕ್ಕತ್ತೈತೆ ಫ್ರೆಂಡ್ಸ್ ಕ್ವಾಲಿಟಿ. ಇವೆರಡು ತಗೊಂಡೆ ಫ್ರೆಂಡ್ಸ್. ಇನ್ನೇನಾರ ನೆನಪಿಸಿ ಫ್ರೆಂಡ್ಸ್, ನನಗೆ ಈ ಗೆಜ್ಜೆ ನನಗೆ ಐಡಿಯಾನೇ ಇರಲಿಲ್ಲ. ಆಮೇಲೆ ಒಬ್ರು ಸಿಸ್ಟರೇ ಕಮೆಂಟ್ ಮಾಡಿದ್ದು, ನೀವೇನಾದ್ರೂ ಕೈಕಾಲು ತಗೊಂಡ್ರೆ ಗೆಜ್ಜೆ ಮಿಸ್ ಮಾಡಿದಿರೋ ತಗೊಳ್ರಿ ಅಂತ. ಓ ಹೌದಲ್ಲ ಅಂದ್ಬಿಟ್ಟು ಆಮೇಲೆ ತಗೊಂಡೆ. ಆಮೇಲೆ ಕೈಗೆ ಬಳೆಗಳು ಮಾಮೂಲಿ ತಗೋತೀವಿ. ಇನ್ನೇನು ತಗೋಬೇಕು ಫ್ರೆಂಡ್ಸ್, ನನಗೆ ಕಮೆಂಟ್ ಮಾಡಿರಿ. ಇನ್ನೇನಾರ ನಮ್ಮ ಮನೇಲಿ ಇಲ್ಲದೆ ಇರೋವಂಥದ್ದು. ಮೇನ್ ಸ್ಟ್ಯಾಂಡ್ ಬೇಕಾಗಿತ್ತು, ಅದೇ ಇಲ್ಲ. ಈ ತಿಂಗಳು ಇದು ತಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ತಿಂಗಳೇನೆ ಹಬ್ಬ ಫ್ರೆಂಡ್ಸ್ ಬಂದೇ ಬಿಡ್ತು. 28ನೇ ತಾರೀಕು, ಈ ತಿಂಗಳು 28ನೇ ತಾರೀಕೆ, ಇನ್ನೊಂದು ತಿಂಗಳೈತೆ. ಬರೋ ತಿಂಗಳು 28ನೇ ತಾರೀಕು. ಇನ್ನು ಈ ಮಂತ್ ಇನ್ನೇನು ತಗೊಳ್ಳಲ್ಲ ಅನ್ಕೊಳ್ತಾ ಇದ್ದೀನಿ. ತಗೊಳ್ಳಲ್ಲ ಫ್ರೆಂಡ್ಸ್, ಇದೇನೇನೆ. ಇನ್ನು ನೆಕ್ಸ್ಟ್ ಮಂತ್ಗೆ ಹಬ್ಬ ಇನ್ನೊಂದು ಸ್ವಲ್ಪ ದಿನ ಇರೋಂಗೆನೆ ಸೀರೆ ತಗೋಬೇಕು. ಆಮೇಲೆ ಹಬ್ಬ ಇನ್ನೊಂದು 2-3 ದಿನ ಇರೋಂಗೆ ಹೂವು, ಹಣ್ಣು, ಮತ್ತೆ ಬಳೆ ಅವೆಲ್ಲ ಇರ್ತೈತಲ್ಲ ಫ್ರೆಂಡ್ಸ್, ಅವೆಲ್ಲ ತಗೊಳ್ಳೋದು. ಈ ಸಲ ಜಾಮ್ ವರಲಕ್ಷ್ಮಿ ಹಬ್ಬ. ಶಿವ ಹತ್ರ ಹೋಗಿ ಕೆಲ್ಸಕ್ಕೆ ಡಿಸ್ಟರ್ಬ್ ಮಾಡಿ ನೀರ್ ಹಾಕ್ಸ್ಕೊ ಬಂದವ ನೀವು. 2 ಟೈಮ್ ನೋಡ್ಕೊಳಕ್ ಆಗಲ್ವೇನೋ? ಏನಕ್ಕೆ ನಿನ್ ಬಿಟ್ಟಿರೋದ ಅವನ್ನ ದೊಡ್ಡ ಮನುಷ್ಯ ಅಂತ? ಅವನ್ ಬಂದಾಗಿಂದ ಇವನ್ ಮನೇಲಿ ಇರ್ತಾ ಇಲ್ಲ ಫ್ರೆಂಡ್ಸ್. ಯಾವಾಗೋ ಬರ್ತಾನೆ, ಯಾವಾಗೋ ಹೋಗ್ತಾನೆ. ಬೇಡ ಈ ಕಡೆ ಅವ್ನ್ ಟಾರ್ಚರ್ ಕೊಡ್ಬೇಡ.
ಒಂದಿಬ್ರು ಮಕ್ಳು ಮನೇಲಿ ಇದ್ಬಿಟ್ರೆ ಹೆಂಗ್ ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡಿರ್ತಾರೆ ಫ್ರೆಂಡ್ಸ್. ಸೇಮ್ ಫೀಲಿಂಗು ನನಗಂತೂ ಇವರಿಬ್ರು ಬಂದಾಗಿಂದ. ಒಂಥರ ವರ್ಕೌಟ್ ಫ್ರೆಂಡ್ಸ್. ಡೈಲಿ ಒಂದ್ ನಿಮಿಷ ಎಲ್ಲೂ ಕುತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ. ಒಂದ್ ಸೆಕೆಂಡ್ ಅವ್ರಿಬ್ರು ಆಚೆ ಹೋಗ್ಬಿಟ್ರಂದ್ರೆ ಅವ್ರಿಬ್ರನ್ನ ಹುಡ್ಕೋದು, ಅವ್ರಿಗೆ ಊಟ ಕೊಡೋದು, ನೀರ್ ಕೊಡೋದು, ಇದ್ರಲ್ಲೇ ಸರಿ ಹೋಗ್ತಿದೆ. ಇತ್ತೀಚೆಗಂತೂ ಎನರ್ಜೆಟಿಕ್ ಆಗಿರ್ತೀನಿ ನಾನು ಅವರಿಬ್ರು ಇರೋದ್ರಿಂದ. ಖುಷಿಯಾಗಿ ಹೋಗ್ತಿದೆ ಲೈಫ್. ಮನೇಲಿ ಒಬ್ಬರೇ ಇರ್ತೀವಿ, ಬೋರ್ ಆಗ್ತಾ ಇರ್ತೈತೆ ಅಂತ ಅನ್ನೋರು ಈ ತರ ಒಂದು ಮರಿನ್ ಸಾಕೋಬಿಟ್ರಿ ಫ್ರೆಂಡ್ಸ್. ನಾಯಿ ಮರಿನ ಎಷ್ಟು ಚೆನ್ನಾಗಿರ್ತೈತೆ ಗೊತ್ತಾ, ಪಾಸಿಟಿವ್ ಆಗಿರ್ತೈತೆ. ಮನೆ ಎಲ್ಲಾನು ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇಷ್ಟು ಬೇಗ ಆಗೋಯ್ತಾ ದಿನ ಅಂತ ಅನ್ನಿಸ್ತಾ ಇರ್ತೈತೆ. ಆ ಥರ ಹೋಗ್ಬಿಡ್ತೈತೆ ಫಾಸ್ಟಾಗಿ ಟೈಮು. ಆದರೆ ಕೆಲವೊಂದು ಅಪಾರ್ಟ್ಮೆಂಟ್ಗಳಲ್ಲಿ ನಾಯಿ ಮರಿ ಸಾಕೊಳ್ಳೋಕ್ಕೆ ಪರ್ಮಿಷನ್ ಇರಲ್ಲ. ಪಾಪ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ, ಬೇಜಾರಾಗ್ತಿದೆ. ಬಟ್ಟೆಗಳನ್ನೆಲ್ಲ ಹಿಂಡಿ ಒಣಗಾಕೊಂಡೆ. ಆಚೆ ಶಿವ ಅವರೆಲ್ಲ ಕೆಲಸ ಮಾಡ್ತಿದ್ರು. ಆಗ್ಲೇ ನೀನು ಬುದ್ಧಿ ತೋರ್ಸಕ್ ಸ್ಟಾರ್ಟ್ ಮಾಡ್ಕೊಬಿಟ್ಟ ಬಿಡ. ಜೀರ್ಣ ಆಗಲ್ಲ ಬಿಡು, ನಿನ್ಗೆ ತಿನ್ಬಾರ್ದು. ಕಾಮು ಒಡ್ದಾಕ್ಬಿಡ್ತೀನಿ ನಿನ್ಗೆ. ನಡಿ ಮನೆಗೆ ನಡಿ. ಇವನು ಹಾಳು ಮಾಡಕ್ ರೆಡಿ ಮಾಡ್ತಾವನೆ. ಪಪ್ಪಿ ನೋಡ, ಅವ್ನ್ ತಾಮುಗ್ನು ಮತ್ತೆ ಇವನ್ಗೆ ರೊಟ್ಟಿ ತಂದು ಕೊಟ್ಟು ಹಾಳು ಮಾಡ್ತಾವನೆ. ಫಸ್ಟ್ ಇವನ್ ಬುದ್ಧಿ ಹೇಳ, ಅವ್ನು ಹೇಳ್ದಂಗೆ ತಿನ್ಬೇಡ ಅಂತ. ಇನ್ಫೆಕ್ಷನ್ ಆಗ್ತೈತೆ. ಸಿಕ್ಕಿದೆ ಸಾಕೊಂತ ಚಪ್ಪರ್ಸ್ಕೊಂಡ್ ತಿಂತಾವನ ಅವನು. ಅವನ್ನ ಒಳಗೆ ಲಾಕ್ ಮಾಡಿದ್ರೆ ಸರಿ, ಆಚೆ ಬಿಟ್ರೆ ಅಷ್ಟೇ ಟಾಮು ಒಂದ್ ಕತಿ ಕಾಣಿಸ್ತಾನೆ. ನಡಿ ಒಳಗೆ. ಬಟ್ಟೆ ಕೈ ನೋವು ಬರ್ಸ್ಕೊಂಡ್ ಬಟ್ಟೆ ಒಗ್ದಾಕ್ತೇವೆ ಫ್ರೆಂಡ್ಸ್. ಒಂದ್ ಗಳಿಗೆ ಆಗ್ಲಿಲ್ಲ, ಆಗ್ಲೇ ಮಳೆ. ಕೊಡು. ಹೆಂಗ್ ಮಾಡಿದೀನಿ? ಆಯ್ತು, ನಿಂದು ಮಾನ ಮುಚ್ಕೊಳ್ಳೋದ ಮುಚ್ಚಿಕೋ ಫಸ್ಟು. ಟಾಮು ಕೆಳಗೆ ಬಿದ್ದು ಒದ್ದಾಡ್ಬಿಟ್ಟ, ಅದಕ್ಕೆ ತಿಕ್ದೆ ಹಿಂಡಾಕ್ಬಿಟ್ಟು. 4:15 ಫ್ರೆಂಡ್ಸ್ ಅಷ್ಟೇ ಟೈಮು. ಮಳೆ ಸ್ಟಾರ್ಟ್ ಆಯ್ತು. ಕೊಡು. ಯಾರಿಗ್ ಬೇಕು ಫ್ರೆಂಡ್ಸ್ ಈ ಬಟ್ಟೆಗಳು? ಬಟ್ಟೆನೇ ಬೇಡ. ಇವ್ರಿಬ್ರು ಹೆಲ್ಪ್ ಮಾಡಿದ್ರೆ ಮನಿಕೊಂಡವ್ರೆ. ಇನ್ ಕರೆಂಟ್ ಹೋಗ್ತೈತೆ. ಮಳೆಗಾಲ ಅದು ಯಾವ ಮಳೆಗಾಲ ಸ್ಟಾರ್ಟ್ ಆಗ್ತಿತ್ತು, ಯಾವಾಗ ಇದೇನ್ ಕಾಲ ಅಂತಾನೆ ಗೊತ್ತಿಲ್ಲ. ಕನ್ಫ್ಯೂಷನ್. ಅರ್ಧಂಬರ್ಧ ಒಣಗವೆ, ನಿನ್ನೋ ಮಾತ್ರ ಒಣಗ್ಲಿಲ್ಲ ಅನ್ಕೋತೀನಿ. ಕೊಡು 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 ಬೇಗ. ಬಟ್ಟೆ ಅದಕ್ಕೆ ರಾಶಿ ಹಾಕೊಂಡು ಹೋಗಿ ಬರ್ದು. ಉಸಿರಿಡ್ಕೋತು ನನ್ಗೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಉಸಿರಿಡ್ಕೊಳ್ಳೋದು ಅಂದ್ರೆ ಬೆನ್ನಲ್ಲಿ ಒಂದು ಜಾಗದಲ್ಲಿ ನಮ್ಗೆ ತೀವ್ರವಾದ ನೋವು ಕಾಣಿಸುತ್ತೆ ಫ್ರೆಂಡ್ಸ್. ಉಸಿರಾಡಿದ್ರೆ, ಜೋರಾಗಿ ಮಾತಾಡಿದ್ರೆ ನೋವು ಕಾಣಿಸ್ತಿದೆ. ಅದೇ ಉಸಿರಿಡ್ಕೊಂಡೈತೆ ಅಂತ. ಅದಕ್ಕೆ ಮೆಡಿಸನ್ ಏನು ಇಲ್ಲ, ಹಂಗೆ ತಡ್ಕೊಂಡಿದೀನಿ ಫ್ರೆಂಡ್ಸ್. ಏನ್ ಮಾಡ್ತಿದ್ಯಪ್ಪ? ನಾನು ಶುಗರ್ಲೆಸ್ ಟೀ ಮಾಡ್ತಾ ಇದ್ದೀನಿ. ಶುಗರ್ಲೆಸ್ ಅಂದ್ರೆ ಏನಪ್ಪಿ? ಸುಮ್ನೆ ಎಲ್ಲೋ ಡೈಲಾಗ್ಗಳು ಕೇಳಿಸ್ಕೊಬಿಡೋದು. ಉಪ್ಸಾರಾಗ್ಲಿ ನೀರಾಗ್ಲಿ ಕುಡಿಬೇಕು, ಹಂಗ್ ಚೆನ್ನಾಗಿ ಮಾಡ್ಕೊಡೋದು. ಚೆನ್ನಾಗಿಲ್ಲ ಅಂತ ನಾನು ಯಾವಾಗ ಹೇಳ್ದೆ? ನಿನ್ ಕೈಲಿ ಟೇಸ್ಟ್ ಜಾಸ್ತಿ ಅಂದೆ ತಾನೆ. ಸಕ್ಕರೆ ಇಲ್ಲ, ನೀರು ಅಂತ ಯಾವ್ದಾರ ಒಂದಂತಿ ಯಾವ್ದಾರ ಹುಡುಕ್ತಾ ಇರ್ತೀನಿ. ಮದ್ವೆ ದೋಸ್ರಲ್ಲಿ ನೀನ್ ಅಂತರ್ಲಿಲ್ಲ ಅಡ್ಗೆ ಬರಲ್ಲ ಅಂತ. ಅದಕ್ಕೆ ನಿನಗೆ ಇವಾಗ ಕಲಿತಾ ಇದ್ದೆ, ನಾನು ಅಂತೀನಿ. ಸೈಡ್ಗೆ ಸೈಡ್ ಅಷ್ಟೇ ಫ್ರೆಂಡ್ಸ್. ಸೈಡ್ ತಿರ್ಸ್ಕೊಳ್ಳೋ, ಅವಳು ಮುಂದೆ ಇರ್ತಾಳೆ. ಇನ್ನೇ ಹಂಗೆ ಬಿಟ್ಬಿಡ್ಬೇಕಾ ಫ್ರೆಂಡ್ಸ್? ಅದು ಗಂಡು ಬೇರೆ ಮೇಲೆ ತಿರ್ಸ್ಕೊಳ್ಳೋದು. ಈಗ ಬೇರೆ ಯಾರನ್ನು ಬಿಡಲ್ಲ ನಾನು. ಈಗ ನಾವ್ ಯಾರ ಹತ್ರ ಆದ್ರೂ ಈಗ ಅದು ಬೇಡ ಫ್ರೆಂಡ್ಸ್, ಪಕ್ಕದ ಮನೇಲಿ ಎಲ್ಲೋ ಬೇಳೆನೋ ಅಕ್ಕಿನೋ ಅದು ಇದು ಐಟಮ್ ಬೇಕು ಅಂದ್ಬಿಟ್ಟು ಇಸ್ಕೊತೀವಿ. ನಮ್ಮ ಮನೆಗೆ ಖಾಲಿ ಆದಾಗ ಅದ್ ವಾಪಸ್ ಕೊಡ್ತೀವಿ ತಾನೆ. ಹಂಗೇನಿದೆ, ಸೇಡು ವಾಪಸ್ ಕೊಡ್ಬೇಕು ರಿಟರ್ನ್. ಅದ್ ಯಾವ ಮಹಾನುಭಾವ ಹೇಳದ್ನು? ಟೀ ಮಾಡ್ತಾ ಇರೋದಕ್ಕೆ ಹೊಟ್ಟೆ ಉರ್ಕೊಂಡು ಇಷ್ಟೆಲ್ಲ ಮಾತಾಡ್ತಿರೋದು ಫ್ರೆಂಡ್ಸ್. ಬೆನ್ನು ಉಸಿರಿಟ್ಕೊಂಡೈತೆ, ಟೀ ಮಾಡ್ಕೊಡಪ್ಪ ಸರಿ ಹೋಗ್ತಿದೆ ಅಂದಿದ್ದಕ್ಕೆ ಇಷ್ಟೊಂದೆಲ್ಲ ಮಾತುಗಳು. ಇದೆಲ್ಲ ಮಾತು ಕೇಳೋದಕ್ಕಿಂತ ನಾವು ಟೀ ಕುಡಿಯೋದು ಬೇಡ ಅನ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಕೂತ್ಕೋತಾ ಇದೀವಿ ಫ್ರೆಂಡ್ಸ್ ಸೈಲೆಂಟ್ ಆಗಿ. ಫುಲ್ ರೆಸ್ಟ್ ಮಾಡ್ಬೇಕು ಫ್ರೆಂಡ್ಸ್. ಬೆನ್ನು ಇಟ್ಕೊಬಿಟ್ಟೈತೆ ಉಸಿರು. ಕೋಲ್ಡ್ಗೆ ಅನಿಸ್ತೈತೆ ನನಗೆ ಇಟ್ಕೊಂಡಿರೋದು. ನಂಗೆ ಟೀ ಬೇಡಪ್ಪಿ. ಇಲ್ಲ ಬೇಡ, ನಿಜವಾಗ್ಲೂ ಬೇಡ. ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಹಿಂಗೆಲ್ಲ ಅಂತೈತೆ ಅನ್ಬಿಟ್ಟು. ಇತ್ತೀಚೆಗೆ ಜಾಸ್ತಿ ಒಂಥರ ಸೂಕ್ಷ್ಮವಾಗಿ ಬೈಯೋದೆಲ್ಲ ಮಾಡ್ತೈತೆ. ಸೈಡ್ ಅಂತೆ, ಸೈಡ್ ಆಯ್ತು ಬಿಡು, ಸೈಡ್ ಇಟ್ಟು ಹಾಲು ಒಂದ್ ಸ್ವಲ್ಪ ಹೋಗ್ತೀನಿ, ಟೀ ಸಕ್ಕರೆ ಹಾಕ್ತೀನಿ ಕುಡ್ಕೊ. ಅದೇ ನನ್ ಜಾಗದಲ್ಲಿ ನಿಮ್ಮ ಅವ್ವ ಇದ್ದೀರಿ ಹಿಂಗೆ ಮಾಡ್ತಿದ್ದ? ಹಂಗೇನೆ ಹಾಲು ಹಾಕ್ತೀನಿ, ಫಸ್ಟ್ ಸಕ್ಕರೆ ಹಾಕ್ತೀನಿ. ಹಾಲು ತುಪ್ಪ ಬಿಟ್ಬಿಟ್ಟು ಕೈ ತೊಳ್ಕೊಬಿಡ್ತೀಯ? ಹಾಲು ತುಪ್ಪ ಏನಾಗಣ ಅದು ಟೀದು, ಹಂಗೆ ಕುಡ್ಕೊ. ಓಕೆ ಫ್ರೆಂಡ್ಸ್, ಈಗ ಟೈಮ್ ಬಂದು 8 ಗಂಟೆ ಆಗ್ತಾ ಬಂತು. ಇಷ್ಟೊತ್ತು ಕುತ್ಕೊಂಡು ನೋಡ್ದೆ ಅಡ್ಗೆ ಅದೇ ಆಗ್ತೈತ ಇಲ್ಲ ನನ್ ಗಂಡನೇ ಮಾಡ್ತೈತೆ ಅನ್ಬಿಟ್ಟು. ಅದೆಲ್ಲ ಡ್ರೀಮ್ ಅಷ್ಟೇ. ಎಷ್ಟೇ ಕಷ್ಟ ಆದ್ರೂ ನಾವೇ ಮಾಡ್ಬೇಕು ಫ್ರೆಂಡ್ಸ್. ನನಗೆ ಮಳೆ ಬಿದ್ಬಿಟ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಫ್ರೆಂಡ್ಸ್. ಬಾಡಿ ಫುಲ್ಲು, ಅದಕ್ಕೆ ಫುಲ್ಲು ಕೋಲ್ಡ್ ಆಗ್ಬಿಟ್ಟು ಕೈ ಕಾಲೆಲ್ಲ ಹಿಡ್ಕೊಂಡಾಗ್ತೈತಲ್ಲ. ಇಂಥ ಸೀಸನಲ್ ಟೈಮಲ್ಲಿ ನಾವು ಸೀಸನ್ ಫುಡ್ಡೇ ಮಾಡ್ಬೇಕು ಫ್ರೆಂಡ್ಸ್. ಇಂಥ ಟೈಮಲ್ಲಿ ನಾವು ಹೀಟ್ ಐಟಮ್ಸ್ ತಿನ್ಬೇಕು. ಚಿಕನ್ ಸೋಮವಾರ ತಿನ್ನಂಗಿಲ್ಲ. ಅದಕ್ಕೆ ನಾವು ಹುಳ್ಳಿಕಾಳು ಹುಳಿ ಮಾಡ್ತಾ ಇದೀನಿ ಫ್ರೆಂಡ್ಸ್. ಎಷ್ಟು ಜಮಾನ್ ಆಗೋಯ್ತು ಹುಳಿ ಸಾರು ಮಾಡಿ. ಹುಳ್ಳಿಕಾಳು ಹುಳಿ, ಅದಕ್ಕೆ ಮಸಾಲೆ ರುಬ್ದಿರನೆ ಆಲೂಗಡ್ಡೆ ಬದನೆಕಾಯಿ ಹಾಕ್ಬಿಟ್ಟು ಹುಳ್ಳಿಕಾಳು ಹುಳಿ
ಈ ತರ ಮಳೆ ಬಿದ್ದಿರೋ ಟೈಮಲ್ಲಿ ಹೀಟ್ ಐಟಮ್ಸ್ ತಿನ್ರಿ ಫ್ರೆಂಡ್ಸ್, ಬಾಡಿ ಬ್ಯಾಲೆನ್ಸ್ ಆಗ್ತೈತೆ. ಬೇಸಿಗೆ ಟೈಮಲ್ಲಿ ಕೋಲ್ಡ್ ಐಟಮ್ಸ್, ಹೆಸರು ಕಾಳು, ಹೆಸರು ಬೇಳೆ ಅಂತವಿತಾವ್ ತಿನ್ರಿ. ಈ ತರ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ನಮ್ಮ ಹೆಲ್ತ್ ನಮ್ಮ ಕೈಲಿ ಇರ್ಬೇಕಂದ್ರೆ ಬರೀ ಫ್ರೆಂಡ್ಸ್ ಹುಳ್ಳಿ ಕಾಳುಳಿ ಮುದ್ದೆ ಮಾಡುವ. ಹುಳ್ಳಿ ಕಾಳುಳಿಗೆ ಈ ತರ ಸೋಸೋದ್ರಲ್ಲಿ ಹಾಕಿ ಒಂದ್ರಿ ಹಿಡ್ಕೊಂಡು ಕಲ್ಲೆಲ್ಲ ನೀಟಾಗಿ ಸೋಸ್ಕೊಂಡೆ ಫ್ರೆಂಡ್ಸ್. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಹುಣಸೆಹಣ್ಣು, ಕೊತ್ತಂಬರಿ ಇಷ್ಟು ರೆಡಿ ಮಾಡ್ಕೊಂಡೆ. ಕರ್ಬೇವು ಖಾಲಿ ಆಗ್ಬಿಟ್ಟಿತ್ತು, ನೆಕ್ಸ್ಟ್ ಕಿತ್ಕೊಬರೋಣ ಅನ್ಬಿಟ್ಟು ಮೊದಲು ಬಾಣ್ಲಿಗೆ ಹುಳ್ಳಿ ಕಾಳು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋತಾ ಇದೀನಿ. ಒನ್ ಟೈಮ್ ಅಡಿಗೆ ಮಾಡ್ಕೋತಿರೋದು ಫ್ರೆಂಡ್ಸ್, ಅದಕ್ಕೆ ಕಡಿಮೆ ಹುಳ್ಳಿ ಕಾಳು, ಕಡಿಮೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ತಗೊಂಡಿದ್ದೀನಿ. ಎಷ್ಟೇ ನೀಟಾಗಿ ಹುಳ್ಳಿ ಕಾಳು ಸೋಸಿದ್ರು ಅದ್ರಲ್ಲಿ ಒಂದಾದ್ರೂ ಕಲ್ಲಿದ್ದೇ ಇರ್ತೈತೆ. ಅದು ನನ್ನ ಗಂಡನಿಗೆ ಸಿಗ್ತೈತೆ, ಅದು ನಾನು ಬೈಸ್ಕೊಳ್ಳೇಬೇಕು. ಅದಕ್ಕೆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ಹುಳ್ಳಿ ಕಾಳು ಸೈಡ್ಗೆ ಎತ್ಕೊಂಡು ಬಾಣ್ಲಿಗೆ ಎಣ್ಣೆ, ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ ಹಾಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ಹಳ್ಳಿ ಕಡೆ ಆಲ್ಮೋಸ್ಟ್ ಹಿಂಗೆ ಇರ್ತಿದೆ ಫ್ರೆಂಡ್ಸ್ ಹುಳಿ ಸಾರುಗಳು, ಮಸಾಲೆ ರುಬ್ಬೋದೆಲ್ಲ ಇರಲ್ಲ. ಆಮೇಲೆ ನಾಟಿ ಟೊಮೊಟೊ ಹಾಕೊಂಡು ಮಾಡ್ಕೊಂಡ್ರೆ ಹುಳಿ ಸಾರು ಚೆನ್ನಾಗಿರ್ತಿದೆ. ಆಮೇಲೆ ಆಲೂಗಡ್ಡೆ, ಬದನೆಕಾಯಿ ಹಾಕ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇವೆರಡು ಬೇಗ ಬೆಂದೋಗ್ತವೆ ಹುಳಿ ಸಾರಲ್ಲಿ. ಅದಕ್ಕೆ ಒಗ್ಗರಣೆ ಮಾಡ್ಕೊಂಡೆ ಚೆನ್ನಾಗಿ. ತಟ್ಟೆ ಮುಚ್ಚಿಬಿಟ್ಟು ಬೇಯಿಸ್ಕೊಂಡೆ, ಎಲ್ಲ ಚೆನ್ನಾಗಿ ಸಾಫ್ಟ್ ಆಯಿತು. ಆಮೇಲೆ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಬದನೆಕಾಯಿನ ಬೆಂದೋಗ್ತೈತೆ, ಆಲೂಗಡ್ಡೆ ಬೇಯಬೇಕಲ್ಲ, ಹಾಗಾಗಿ ಅದು ಬೆಂದಮೇಲೆ ಸಾಂಬಾರು ಪುಡಿ ಹಾಕ್ಕೋಬೇಕು, ಬೇಳೆ ಸಾಂಬಾರು ಪುಡಿ. ಆಮೇಲೆ ಹುಣಸೆ ಹುಳಿ ಬಿಟ್ಕೊಂಡೆ, ಆವಾಗಲೇ ಹುಳಿ ಸಾರು ಅಂತ ಫ್ರೂ ಆಗೋದು. ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಘಮ ಘಮ ಅಂತ ಇರ್ತೈತೆ ಈ ಕುದಿಬೇಕಾದ್ರೆ ಮಾತ್ರ. ಆಮೇಲೆ ಹುಳ್ಳಿಕಾಳು, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಆಫ್ ಮಾಡ್ಕೊಬಿಡ್ಬೇಕು ಫ್ರೆಂಡ್ಸ್. ಹುಳ್ಳಿಕಾಳು ಕಟುಮ್ ಅನ್ಬೇಕು ತಿನ್ನುವಾಗ, ಆವಾಗಲೇ ಟೇಸ್ಟ್ ಇರೋದು. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಹುಳ್ಳಿಕಾಳು ಮುದ್ದೆ ಬಿಸಿ ಬಿಸಿಗೆ ಅಲ್ಲ ಚಳಿಗೆ ತಿಂತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಕಿಕ್ಕು. ನೀನ್ ತಿಂತಿ? ಇವನು ಕೋಳಿ ಕಾಲು ತಿಂದವನೆ ಫ್ರೆಂಡ್ಸ್. ಕೋಳಿ ಕಾಲು ಬೇಯಿಸಿ ಫ್ರಿಜ್ಜಲ್ಲಿ ಇಕ್ಬಿಡ್ತೀನಿ, ಬಿಸಿ ಮಾಡಿ ಹಾಕ್ತೀನಿ ಅವನಿಗೆ. ಅವ್ನು ತಿನ್ಬಿಟ್ಟಿರೋದು ಏನಾದರೂ ಮಿಕ್ಕಿರೋದು ಅಳದು ಉಳ್ದಿರೋದು ಆಯ್ತಾ ಅಂತ ಹುಡುಕ್ತಾವನೆ. ಕೊಳಕ ಮಳೆ ಫುಲ್ಲು ಎದ್ದೈತೆ ಫ್ರೆಂಡ್ಸ್. ಅವಿಸ್ ಇಟ್ಟಿಯಾ? ಈ ಥರ ಸಾರಾದ್ರೆ ಸರಿ, ನೀರಾಗಿ ತಳ್ಳಗಿದ್ರೆ ನಿನಗೆಲ್ಲ. ಹಳ್ಳಿ ಕಡೆಲ್ಲ ಆಲ್ಮೋಸ್ಟ್ ಹಿಂಗೆ ಇರ್ತಿದೆ ಫ್ರೆಂಡ್ಸ್ ಸಾರುಗಳು. ಗಟ್ಟಿ ಮಾಡಿದ್ರೆ ತಿನ್ನಲ್ರು, ಅರ್ಗಲ್ಲ, ಜೀರ್ಣ ಆಗಲ್ಲ. ನೀರಲ್ಲಿ ಇಟ್ಟಿದ್ದೀನಿ ನೋಡು. ಓಕೆ ಫ್ರೆಂಡ್ಸ್, ಈಗ ಮಧ್ಯರಾತ್ರಿ ಕರೆಂಟ್ ಹೋಗ್ಬಿಡ್ತೈತೆ. ಇಡ್ಲಿಗೆ ನೆನ್ಸಿದ್ನಲ್ಲ ಫ್ರೆಂಡ್ಸ್, ಸಬ್ಬಕ್ಕಿ ಇಡ್ಲಿನಲ್ಲ ಸ್ಪೆಷಲ್, ಅದಕ್ಕೆ ರುಬ್ಕೊಬಿಡ್ತೀನಿ. ಉದ್ದಿನ ಕಾಳು ಜೊತೆಗೆ ಅನ್ನನ ಹಾಕಿ ರುಬ್ಕೋತಾ ಇದ್ದೀನಿ ಫ್ರೆಂಡ್ಸ್. ನನಗೆ ಇಡ್ಲಿಗಾಗ್ಲಿ ದೋಸೆಗಾಗ್ಲಿ ಅನ್ನ ಹಾಕಿ ರುಬ್ಬಿನೇ ಅಭ್ಯಾಸ ಫ್ರೆಂಡ್ಸ್, ಅದು ಸಾಫ್ಟ್ ಆಗಿ ಬರ್ತೈತೆ ಅಂತ ಅಂದ್ಬಿಟ್ಟು. ಉದ್ದು ಅನ್ನ ಮಾತ್ರ ನುಣ್ಣಗೆ ರುಬ್ಕೋಬೇಕು ಇಡ್ಲಿಗೆ ರುಬ್ಕೋಬೇಕಾದ್ರೆ. ಆಮೇಲೆ ಅಕ್ಕಿ ತರ್ತರಿ ರುಬ್ಕೊಂಡ್ರು ನಡೀತೈತೆ, ರವೆ ಥರ. ಆಮೇಲೆ ಆಫ್ ಮಾಡ್ಬಿಟ್ಟು ಸ್ವಲ್ಪ ಮುಟ್ಟು ನೋಡ್ಕೋಬೇಕು, ಪ್ಲಗ್ ಆಫ್ ಮಾಡ್ಬಿಟ್ಟು ಮುಟ್ಟು ನೋಡ್ಕೋಬೇಕು ಫ್ರೆಂಡ್ಸ್, ಇಲ್ಲಾಂದ್ರೆ ನೆಕ್ಸ್ಟ್ ಇಡ್ಲಿ ಮಾಡೋಕೆ ನಾವೇ ಇರಲ್ಲ. ಆಮೇಲೆ ಹಿಟ್ಟನ್ನ ಸೈಡ್ಗೆ ಹಾಕೊಂಡು ಈಗ ಅಕ್ಕಿ ರುಬ್ಕೊಳ್ತಾ ಇದ್ದೀನಿ. ಅಕ್ಕಿಗೆ ಮಿಸ್ ಆಗಿ ಜಾಸ್ತಿ ನೀರು ಹಾಕೋಬಿಟ್ಟೆ ಫ್ರೆಂಡ್ಸ್, ಇಲ್ಲೇ ಮಿಸ್ ಹೊಡ್ತಿದ್ದು. ಇಂಥ ಟೈಮಲ್ಲೇ ನಾವು ಪ್ಯಾನಿಕ್ ಹಾಕಕ್ಕೆ ಹೋಗ್ಬಾರ್ದು, ಐಡಿಯಾ ಹುಡುಕ್ಬೇಕು. ನೀರು ಆಗೋಯ್ತಲ್ಲ ಏನು ಮಾಡೋದು ಅಂದ್ಬಿಟ್ಟು ಸಬ್ಬಕ್ಕಿ ಹಾಕಿ ರುಬ್ಕೊಂಡೆ ಇದ್ರ ಜೊತೆಗೆ. ಅಷ್ಟೇ ಫ್ರೆಂಡ್ಸ್, ಸಬ್ಬಕ್ಕಿ ಒಂದೊಂದು ಅಂಬ್ಲಿ ಥರ ಆಗೋಗಿತ್ತು, ಯಾವ್ದ್ಯಾವ್ದು ಬಿಗಿಯಾಗಿತ್ತು ಕೈಗೆ ಸಿಗ್ತಾಯಿತ್ತು ಅವುಗಳು ಮಾತ್ರ ಎತ್ತಾಕೊಂಡೆ. ಒಂದೊಂದು ಚೂರಾಗಿರೋದು ಗಂಜಿ ಆಗ್ಬಿಡ್ತೈತೆ ಅಂತ ಅನಿಸ್ತೈತೆ. ಇದನ್ನ ಹಾಕಿ ಸಬ್ಬಕ್ಕಿನ ರುಬ್ಕೊಂಡ್ಮೇಲೆ ಆಮೇಲೆ ಕರೆಕ್ಟಾಗಿ ಗಟ್ಟಿಯಾಗಿ ಬಂತು ಫ್ರೆಂಡ್ಸ್. ಇದನ್ನು ಒಂದು ಸ್ವಲ್ಪ ನೀಟಾಗಿ ರುಬ್ಕೊಂಡೆ. ಸಬ್ಬಕ್ಕಿ ಸ್ವಲ್ಪ ತರ್ತರಿಯಾಗಿತ್ತು, ಪರವಾಗಿಲ್ಲ, ಬೆಂದ್ರೆ ಸರ್ ಹೋಗ್ತೈತೆ ಅಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ. ಓಕೆ ಫ್ರೆಂಡ್ಸ್, ಬೊಟ್ಟು ಬಿದ್ದೋಗೈತೆ. ನಾನು ಇಷ್ಟೊತ್ತಲ್ಲಿ ಪಾತ್ರೆಗಳು ತೊಳೆಯಲ್ಲ ಫ್ರೆಂಡ್ಸ್. ಏನಾರ ತೊಳಿತೀನಿ ಅಂದರೆ ನೆಕ್ಸ್ಟ್ ಡೇ ಸ್ಪೆಷಲ್ ಡೇ ಇದ್ದಾಗ ಮಾತ್ರ. ಇವತ್ತು ತೊಳಿಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತೇನು ಸ್ಪೆಷಲು, ನಾಳೆ ಏನು ಸ್ಪೆಷಲು ಅಂದರೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಲಿ 30,000 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ದೊಡ್ಡ ಫ್ಯಾಮಿಲಿ ಆಗ್ತಿದೆ ಬರ್ತಾ. ಅದೇ ಖುಷಿ. ಏನೇ ಒಳ್ಳೇದು ಕೆಟ್ಟದು ಏನೇ ಆದರೂ ನಮಗೆ ನನ್ನ ಪದ್ಧತಿನೇ ಬೇರೆ ಅಲ್ಲ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೋಗ್ಬಿಡೋದು, ಬೇಜಾರಾದ್ರೆ ದೇವಸ್ಥಾನಕ್ಕೆ ಹೋಗ್ಬಿಡೋದು. ಇಷ್ಟು ಖುಷಿ ವಿಷಯ ಇದ್ದರೆ ದೇವಸ್ಥಾನಕ್ಕೆ ಹೋಗಲೇಬೇಕು. ಅದಕ್ಕೆ ನಾನು ಕಂಪ್ಲೀಟ್ ಆಗಿ ತಕ್ಷಣ ಹೇಳ್ದೆ, ಇವಾಗ ಶಿವಾಗ ಊಟ ತಿನ್ಬಿಟ್ಟು ಇಲ್ಲಿ ಫ್ರೆಂಡ್ಸ್ ಅಲ್ಲಿ ಬಾಕ್ಸ್ ಮೇಲೆ ಇಟ್ಟೈತಲ್ಲ, ಬ್ಯಾಗ್ ತುಂಬ ಹಣ್ಣು, ಪೂಜಾ ಸಾಮಾನು ಎಲ್ಲ ತಂದಿದ್ದೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು. ಮತ್ತೆ ಯಾವಾಗಲೂ ಹೋಗ್ತೀವಲ್ಲ ಫ್ರೆಂಡ್ಸ್, ಆಂಜನೇಯ ಸ್ವಾಮಿ, ಮಧುರಮ್ಮ ಅವರಲ್ಲ, ಇವತ್ತು ಸ್ಪೆಷಲ್ ದೇವ್ರನ್ನ ನಾಳೆ ನಿಮಗೆ ದರ್ಶನ ಮಾಡಿಸೋಣ, ನಾವು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಸಖತ್ ಖುಷಿ ಆಗ್ತಿದೆ ಫ್ರೆಂಡ್ಸ್. ಇವಾಗಲಿಂದನೇ ಕೆಲಸ ಸ್ಟಾರ್ಟ್ ಮಾಡ್ಕೊಬಿಡ್ತೀನಿ. ಮೊದಲು ಪಾತ್ರೆ ಎಲ್ಲ ತೊಳೆದು, ಪಾತ್ರೆ ಎಲ್ಲ ಜೋಡಿಸಿ, ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು, ನೈಟಲ್ಲಿ ಇದ್ದೇನೆ ಬರಲ್ಲ ಬಿಡ್ರಿ ಖುಷಿಗೆ. ಇಷ್ಟು ಕೆಲಸ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಈಗ ನಾನು. ಇದೇ ಸ್ಪೆಷಲ್ ಡೇಗೆ ನಮ್ಗೇನಾದ್ರು ಕೊಡ್ಸಪ್ಪಿ? ಏನು ಕೊಡ್ಸಾರು? ಒಳ್ಳೆ ಸಾರು ಮುಗಿಸಿದ್ನು. ಇದು ಆಕ್ಚುಲಿ ಚೆನ್ನಾಗಿರೋದು. ಹಂಗೇನಾದ್ರು ಸ್ಪೆಷಲ್ ಆಗಿ ಸರ್ಪ್ರೈಸ್ ಆಗಿ ಡೈಮಂಡ್ ರಿಂಗು, ಒಂದು ಫ್ಲಾಟು. ನಮ್ಮ ಅಪ್ಪ ಸಾಕಾರಲ್ಲ ಬಿಸ್ನೆಸ್ ಮಾಡಿ. ಅಷ್ಟಕ್ಕೂ ನಿಮ್ಮ ಅಪ್ಪ ಸಾವುಕಾರ ಆಗಿದ್ರೆ ನನ್ನ ಹತ್ರ ಎಲ್ಲಿ ಇರ್ತಾ ಇದ್ದಲ್ಲಪ್ಪ, ಯಾವತ್ತ ಟಾಟಾ ಬೈ ಬೈ ತಾನೆ. ಹ್ಞೂ ಅಷ್ಟೇ. 1 ಕೋಟಿ ನನ್ ಮುಂದೆ ಇಟ್ಬಿಟ್ಟು ನೀನ್ ಹೆಂಡತಿ ಬೇಕಾ 1 ಕೋಟಿ ಬೇಕಂದ್ರೆ ಏನಂತಿ? ವಾಯ್ಸ್ ಬರ್ತಾ ಇಲ್ಲ ನೋಡ್ರಿ. ನಾನ್ ಮಾತ್ರ ಪಕ್ಕ 1 ಕೋಟಿನೇ ಬೇಕು ಅಂತೀನಿ. ಅದ್ರಲ್ಲಿ 50 ನಿನ್ಗೆ ಕೊಡ್ತೀನಿ, ಇಬ್ರು ಸೆಟ್ಲ್ ಆಗ್ಬೋದು. ಹೆಂಗೆ ಅಂದ್ಬಿಟ್ಟು ನನ್ಗೆ ಯಾರು 1 ಕೋಟಿನೂ ಕೊಡಲ್ರು, ಎಕ್ಸೈಟ್ ಆಗ್ಬೇಡ. ಆಮೇಲೆ ಪೇಪರ್ ಎಲ್ಲ ಹಾಕ್ಸ್ಬಿಟ್ಟಿ 1 ಕೋಟಿ ಕೊಟ್ರೆ ನನ್ನ ಹೆಂಡತಿ ಸೇಲ್ ಅಂತ ಹಾಕ್ಸ್ತೈತೆ ಫ್ರೆಂಡ್ಸ್. ಹೊಟ್ಟೆ ನೋಸಿತಾ ಇಲ್ಲಪ್ಪಿ ಖುಷಿಗೆ ಕಂಪ್ಲೀಟ್ ಆಗಿರೋದಕ್ಕೆ. ನಿಜವಾಗ್ಲೂ ಫ್ರೆಂಡ್ಸ್ ಹೊಟ್ಟೆ ತುಂಬ್ದಂಗೆ ಅನ್ಸ್ಬಿಡ್ತು. ಇಷ್ಟೊತ್ತು ಹೊಟ್ಟೆ ಸಿಗ್ ಒದ್ದಾಡ್ತಾ ಇದ್ದೋಳು ನಾನು, ಇಷ್ಟ ತನಕ ಇರ್ತಾನೆ ಇರ್ಲಿಲ್ಲ.
ಇನ್ನ ನನ್ ಬಚ್ಚಲಲ್ಲಿ ಪಾತ್ರೆ ತೊಳೆ ಕುತ್ಕೋತೀನಪ್ಪಿ. ಎಂಟಿ ಏನಾದ್ಲು ಏನ್ ತಿರ್ಗೇ ನೋಡ್ಬೇಡ. ಕಳ್ರೇನಾರ ಕರ್ಕೊಂಡ್ ಹೋಗ್ತಿದ್ರು ಬಾಯಿ ಮುಚ್ಕೊಂಡ್ ಹೇಳ್ಕೊಂಡ್ ಹೋಗ್ರಿ ಅನ್ಬಿಡು. ಹಿಡ್ಕೊಂಡ್ ಹೋಗ್ಲಿ ನನ್ಗೆ ಈ ಕೆಲ್ಸ ಮಾಡಕ್ ಬಿಡ್ತಿದ್ರೆ ಸಾಕು. ಕಳ್ರಲ್ಲಿ ರಿಕ್ವೆಸ್ಟ್ ಏನಂದ್ರೆ ನನ್ ಕರ್ಕೊಂಡ್ ಹೋಗ್ರಿ, ನಂಗೆ 3 ಹೊತ್ತು ಊಟ, ಈ ಮನೆ ಕೆಲಸ ಇರ್ಬಾರ್ದು. ಹಂಗ್ ನೋಡ್ಕೊಳಂಗಿದ್ರೆ ನೀವು ಕಿಡ್ನಾಪೇ ಮಾಡೋದ್ ಬೇಡ, ನಾನೇ ಬರ್ತೀನಿ. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಲಂಬೋದ. ಫ್ರೆಂಡ್ಸ್ ಹೇಳೋರು ಚಪ್ಪಲಿ ಹಾಕೊಂಡ್ ಪಾತ್ರೆ ತೊಳೆದ್ರೆ ಶೀತ ಆಗಲ್ಲ ಅನ್ಬಿಟ್ಟು ಅವತ್ತಿಂದ ಇದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಹಂಗೈತೆ ಭಯಂಕರವಾದ ವಾತಾವರಣ. ಎಲ್ಪಾರ ಮಾಡ್ಬೋಪಿ ಫ್ಲಾಶ್ ಬ್ಯಾಕ್ ಹೋಗು. ಒಂದಿನ ನಾವಿಬ್ರು ಕುತ್ಕೊಂಡು ಪಾತ್ರೆ ತೊಳೆದಿದ್ವಲ್ಲ, ಎಷ್ಟ್ ಚೆನ್ನಾಗಿತ್ತಲ್ಲ ಆ ದಿನ ರೀಕ್ರಿಯೇಟ್ ಮಾಡೋಣ. ಎಷ್ಟೋ ಫ್ರೆಂಡ್ಸ್ ಒಂದ್ 20 ನಿಮಿಷ ಪಟ ತೊಳೆದ್ಬಿಡ್ತೀನಿ. ಮತ್ತೆ ಪಡ ತೊಳೆ ನಾನು ನೋಡಿದ 2 ಅವರ್ ತೊಳ್ತೀನಿ ಅದನ್ನ. 2 ಅವರ್ ಪಕ್ಕ 2 ಅವರ್ ತೊಳೆದಿರ್ತೈತೆ. ಅದ್ರ ಸೊಪ್ಪೇ ಹೋಗಿರಲ್ಲ ಪ್ಲೇಟ್ಗಳಲ್ಲಿ ಬಟ್ಲಲ್ಲೆಲ್ಲ. ಅಷ್ಟೆಲ್ಲ ತೊಳ್ಕೊಡ್ತೀನಿ. ಮಾಡೋ ಕೆಲಸ ನೆಟ್ಟಾಗಿ ಮಾಡ್ಬೇಕು. ನಮ್ಗೆ ರೂಢಿಲ್ವಲ್ಲ, ರೂಢಿ ಮಾಡ್ಬೇಕು. ತಿನ್ನೋದು ರೂಢಿ ಮಾಡ್ಕೊಂಡಿರಲ್ಲ. ಹೊಟ್ಟೆ ಹಸ್ರಲ್ಲಿ ತಾನೇ ಬಾಯಿಗೆ ಹೋಗ್ತಿರ್ತಾನೆ ಕೈ. ನಾವು ಚಿಕ್ಕದ್ರಿಂದ ಮಾಡಿಲ್ಲ. ನಾವು ಮಾಡಿದ್ದೀವಿ, ಕಸ ಗುಡಿಸಿದ್ದೀವಿ, ಹುಲ್ಲ ಹಸ್ಕೊಳಕ್ ಹಾಕಿದ್ದೀವಿ, ಪಾತ್ರೆ ತೊಳೆದಿದ್ದೀವಿ, ಮಾಡಿದ್ದೀವಿ. ಯಾವ್ದು ಮಾಡಿಲ್ಲ ಫ್ರೆಂಡ್ಸ್. ಶಿವ ತಮ್ಮನು ಅಣ್ಣನ್ ಮಾಡೋರೆ, ಶಿವ ಮಾತ್ರ ಯಾವ ಕೆಲಸನೂ ಮಾಡಿಲ್ಲ. ಇವ್ ನೋಡಿದ್ದು ಬಂದು ನಿಮ್ಮಪ್ಪ ನಿಮ್ಮವ್ವ ಹೇಳ್ತಿದ್ರು. ನೀನು ಮಾಡಿಲ್ಲಪ್ಪ. ಏನ್ ಮಾಡಿದೆ? ನಾನು ಹೋಗ್ಬೇಕಾದ್ರೆ ಬಂದು ಕಾಳಾಕ್ಲಿಲ್ಲ ನೀನು. ರೋಸ್ ಕಟ್ ಮಾಡಕ್ ಹೋಗ್ತಿದ್ದೆ ಫ್ರೆಂಡ್ಸ್ ದಿನ ಬೆಳಗ್ಗೆ ಹೊತ್ತು. ಬರೋದು ದೂರದಲ್ಲಿ ಕುತ್ಕೊಂಡು ಹಿಂಗೆ ಗುರೈಸ್ಕೊಂಡು ನೋಡ್ತಾರ ದೊಡ್ಡ ಪಳೆ ಗ್ಯಾಂಗ್ ತರ. ದೇವರಣ್ಣೆ ಫ್ರೆಂಡ್ಸ್ ಅವಾಗ್ಲೇ ಲವ್ ಅಟ್ ಫಸ್ಟ್ ಸೈಟ್ ಆಗಿದ್ದು. ಓ ಕೂಲಿ ಕೆಲಸ ಚೆನ್ನಾಗ್ ಮಾಡ್ತಾಳೆ, ಕಟ್ಕೊಂಡ್ರೆ ಬಾಳಿಸ್ತಾಳೆ ಅಂದ್ಬಿಟ್ಟು ಅವಾಗ್ಲೇ ಸ್ಕಿಚ್ ಹಾಕ್ಬಿಟ್ಟು ತಾನೇ ಕಟ್ಬಿಟ್ಟಿದ್ದು. ಅಪ್ಪಿ ನಿನ್ ಮನೆಗೆ ಹೋಗೋ, ಅವ್ರಿಬ್ರು ಬಟ್ಟೆ ಮೇಲೆಲ್ಲ ಅದ್ಗೆಡ್ಸ್ಬಿಡ್ತಾರೆ. ಒಗ್ದಿರೋ ಬಟ್ಟೆ ಹೋಗಿ ನಾನು ತೊಳ್ಕೊಬತ್ತೀನಿ. ಪಾತ್ರೆಗಳು ಕ್ಲೀನ್ ಆಯ್ತು ಫ್ರೆಂಡ್ಸ್, ಅಡುಗೆ ಮನೆ ಕ್ಲೀನ್ ಆಯ್ತು. ಬೆಳಗ್ಗೆ ಎದ್ದು ಪಟ್ ಅಂತ ಮನೆ ಬಗ್ಗೆ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೋಗ್ತಿರೋದೆ ಸಖತ್ ಖುಷಿ ಆಗ್ತಿದೆ ಫ್ರೆಂಡ್ಸ್. ಸ್ಕಿನ್ ಹಂಗೆ ಪಳಪಳ ಹೊಳಿತೈತೆ. ನಿನ್ಗೇನು ಅನ್ಸ್ತೈತಪ್ಪಿ? ಏನು ಅನ್ಸ್ತೈತೆ? ನಮ್ಮ ಸಬ್ಸ್ಕ್ರೈಬರ್ಗೆ ಈ ಖುಷಿ ಸಂದರ್ಭದಲ್ಲಿ ಏನು ಹೇಳ್ತೀಯಾ? ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ. ಹಂಗೆ ನಿಮ್ಮ ಆಸ್ತಿನೆಲ್ಲ ಬರ್ಕೊಡ್ತೀನಿ ಅಂತ ಬರ್ಕೊಡ್ತೀನಿ. ಕೇಳಿದ್ರೆ ಕೇಳಿ ಫ್ರೆಂಡ್ಸ್ ಎಷ್ಟು ಇಟ್ಟವ್ರೆ ಅಂತ. ಓಕೆ ಫ್ರೆಂಡ್ಸ್, ಈಗ ನಾವು ಇದೇ ಖುಷಿಯಲ್ಲಿ ವಿಶ್ ಮಾಡುವ. ಬೆಳಗ್ಗೆ ಬೇಗ ಎದ್ದೋಳ್ಬೇಕು ನಾನು. ಕಿಶೋರ್ 22ಕ್ಕೆ ವಿಶ್ ಹ್ಯಾಪಿ ಬರ್ತಡೇ. ಲಕ್ಷ್ಮೀತ್ ವಿಶ್ರುತ್ ಹಾಯ್ ಮಕ್ಕಳ. ಪೃಥ್ವಿಕ್ 23ಕ್ಕೆ ಹ್ಯಾಪಿ ಬರ್ತಡೇ. ಶಿವು ಜಾನು ಹಾಯ್. ಅನ್ವಿತ್ 23ಕ್ಕೆ ಹ್ಯಾಪಿ ಬರ್ತಡೇ. ಚರಣ್ ಧೃತಿ ಹಾಯ್. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಎಂಡೋರ್ಗು ಯಾರೆಲ್ಲ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಾಳೆ ಸಿಗ್ತೀವಿ. ಬೈ ಗುಡ್ ನೈಟ್.